ಓಂ ಶಾಂತಿ. ಮುರಳಿ ದಿನಾಂಕ 6/5/2025. मुरली महावाक्यಗಳು. मीठे बच्चे, याद में रहने की मेहनत करो तो पावन बनते जाएंगे. अभी बाबा तुम्हें पढ़ा रहे हैं, फिर साथ में ले जाएंगे. ಮಧುರ ಮಕ್ಕಳೇ, ನೆನಪಿನಲ್ಲಿ ಇರುವಂತಹ ಪರಿಶ್ರಮ ಪಟ್ಟಾಗ ಪಾವನರಾಗುತ್ತೀರಿ. ಈಗ ಬಾಬಾ ತಮಗೆ ಓದಿಸುತ್ತಿದ್ದಾರೆ ಹಾಗೂ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಯಾದ್ ಮೇ ರೆಹನೆ ಕಿ ಮೆಹನತ್ ಕರೋ. ಅಂಡರ್ಲೈನ್. ನಾವು ಲೌಕಿಕ ತಂದೆ, ಲೌಕಿಕ ತಾಯಿ, ತಮ್ಮ ತಂಗಿ, ಸಂಬಂಧಿಗರನ್ನ ನೆನಪು ಮಾಡಲಿಕ್ಕೆಂದು ಪರಿಶ್ರಮ ಪಡೋದಿಲ್ಲ. ಆದರೆ ಬಾಬಾ ತಂದೆ ನೆನಪು ಮಾಡಲಿಕ್ಕಾಗಿ ಪರಿಶ್ರಮ ಪಡಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರಂದ್ರೆ, ಇದು ಕಲಿಯುಗ ನಡೀತಾ ಇದೆ. ಕಲಿಯುಗದ ಸಮಯ ಅನುಸಾರ ನಮ್ಮ ರೋಲ್ನೊಳಗ ಏನು ಸ್ಕ್ರಿಪ್ಟ್ ಇದೆ, ಪತಿತ ಸಂಸ್ಕಾರ, ಪತಿತ ವಿಚಾರಗಳು ಮತ್ತು ಈ ಪತಿತ ಜಗತ್ತಿನ ಸ್ಮೃತಿಗಳು, ಇವೆಲ್ಲವುಗಳಿಂದ ಡಿಟ್ಯಾಚ್ ಆಗುವಂತಹ ಹಾಗೂ ಇವೆಲ್ಲವುಗಳನ್ನ ನೋಡ್ತಾ ನಾನು ಆತ್ಮ ನನಗೆ ಸಿಕ್ಕಿರುವಂತಹ ಪಾರ್ಟ್ ಪ್ಲೇ ಮಾಡ್ತಾ ಸಾಕ್ಷಿಯಾಗಿ ನೋಡುವಂತಹ ಒಂದು ಅಭ್ಯಾಸ, ಪರಿಶ್ರಮವನ್ನ ಪಡ್ತಾನೇ ಇರಬೇಕು. ಆಗ್ಲೇನೆ ನಾ ಆತ್ಮ ನನ್ನ ಸ್ಥಿರವಾದಂತಹ ನೆನಪು ಬಾಬನ ಜೊತೆಗೆ ಸದಾ ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಆಗ ಪಾವನರಾಗ್ತೀರಿ ಅಂತಾರೆ ಬಾಬಾ. ಎಷ್ಟೆಷ್ಟು ಈ ಡ್ರಾಮಾದ ಸ್ಮೃತಿಯಿಂದ, ತಮ್ಮ ಪತಿತ ಸಂಸ್ಕಾರ, ಪತಿತ ವಿಚಾರಗಳಿಂದ ಡಿಟ್ಯಾಚ್ ಆಗ್ತಾ ಹೋಗ್ತೀರಿ, ಉಪರಾಮ್ ಆಗ್ತಾ ಹೋಗ್ತೀರಿ ಮತ್ತು ಸಾಕ್ಷಿ ದೃಷ್ಟ ಸ್ಥಿತಿಯನ್ನ ಹೆಚ್ಚಿಸ್ಕೊಳ್ತಾ ಹೋಗ್ತೀರಿ. ಆಗ ತಂದೆ ನೆನಪು ಮಾಡ್ಲಿಕ್ಕೆ ಸಾಧ್ಯ. ತಂದೆ ನೆನಪು ಮಾಡಿದಷ್ಟು ನೀವು ಪಾವನರಾಗ್ತೀರಿ. ಅರ್ಥಾತ್ ಮೂಲ ಸ್ಥಿತಿ, ಮೂಲ ಅವಸ್ಥೆಯನ್ನ ಪ್ರಾಪ್ತ ಮಾಡ್ಕೊಳ್ತೀರಿ. तो अभी बाबा तुम्हें पढ़ा रहे हैं, फिर साथ में ले जाएंगे. ಬಾಬಾ ಈಗ ಓದಿಸ್ತಾ ಇದ್ದಾರೆ ಮತ್ತೆ ನಮ್ಮನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋದಕ್ಕಾಗಿ. ಬಾಬಾ ವಿದ್ಯೆಯನ್ನು ಓದಿಸ್ತಿದ್ದಾರೆ. ಎಲ್ಲಿವರೆಗೆ ಆತ್ಮನಿಗೇನು ಜೀವನ ಸಿಕ್ಕಿದೆ ಈ ಸೃಷ್ಟಿ ನಾಟಕದಲ್ಲಿ, ಈ ಜೀವನದಲ್ಲಿ ಏನು ಕ್ಯಾರೆಕ್ಟರ್ ಇದೆ, ಇದು ಡ್ರಾಮಾ ಎಂಡ್ ಆಗುವವರೆಗೆ ಪಾರ್ಟ್ ಪ್ಲೇ ಆಗಲೇಬೇಕು. ಆದರೆ ಯಾವುದು ಈ ಜಗತ್ತಿನಲ್ಲಿ ದುಃಖ, ಅಶಾಂತಿ, ಅಜ್ಞಾನ ಇದೆ, ಅದರಿಂದ ಡಿಟ್ಯಾಚ್ ಮಾಡಲಿಕ್ಕಾಗಿ ಬಾಬಾ ಜ್ಞಾನದ ಬೆಳಕು ಕೊಡ್ತಾನೆ ಇರ್ತಾರೆ. ಇವೆಲ್ಲವುಗಳಿಂದ ಉಪರಾಮ್ ಆಗ್ತಾ ನಾಟಕದ ರೋಲ್ ಪ್ಲೇ ಮಾಡ್ತಾನೂ ಕೂಡ ಆತ್ಮ ಸಾಕ್ಷಿ ದೃಷ್ಟ ಆಗಿ ರೋಲ್ ಪ್ಲೇ ಮಾಡೋ ಸಲುವಾಗಿ ನಾಲೆಜ್ ಅನ್ನ ಬಾಬಾ ಕೊಡ್ತಾನೆ ಇರ್ತಾರೆ. ಯಾವಾಗ ಪತಿತ ಸಂಸ್ಕಾರ, ಪತಿತ ವಿಚಾರಗಳು, ಡ್ರಾಮಾದ ಸ್ಮೃತಿಗಳು ಎಲ್ಲವೂ ಮರ್ಜ್ ಆಗಿ ಹೋಗ್ತದೆ, ಆಗ ಹೊಸ ಜಗತ್ತಿನ ಸತೋಪ್ರಧಾನ್ ಸಂಸ್ಕಾರಗಳು, ವಿಚಾರಗಳು ಇಮರ್ಜ್ ಆಗ್ತವೆ. ಡ್ರಾಮಾದಲ್ಲಿ ಎಲ್ಲಿವರೆಗೆ ಒಂದು ಟೈಮ್ ಇದೆ, ಟೈಮ್ ಬಾಂಡ್ ಇದೆ ಡ್ರಾಮಾದೊಳಗೆ. ಭಲೆ ಪರಂಧಾಮ ಟೈಮ್ಲೆಸ್, ಸ್ಪೇಸ್ಲೆಸ್ ಇದೆ, ಆದರೆ ಆತ್ಮನೂ ಕೂಡ ಟೈಮಿಂದ ಪರೆ ಇದೆ. ಆದರೆ ನಾಟಕದಲ್ಲಿ ಎಲ್ಲಿವರೆಗೆ ನಾವು ಇರ್ತೀವಿ ಅಲ್ಲಿವರೆಗೂ ಸಮಯ ಅನುಸಾರ ಈ ನಾಟಕ ಎಂಡ್ ಆಗುವವರೆಗೆ ಇಲ್ಲಿ ರೋಲ್ ಪ್ಲೇ ಮಾಡಬೇಕಾಗ್ತದ. ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡ್ತಾ ಯಾವಾಗ ನಾಟಕದ ಸಮಯ ಕಂಪ್ಲೀಟ್ ಆಗ್ತದೋ ಆಗ ಬಾಬಾ ನಮ್ಮನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಕ್ಕಾಗಿನೇ ಬಾಬಾ ನಮಗೆ ಓದಿಸ್ತಿದ್ದಾರೆ. ಅಲ್ಲಿವರೆಗೆ ನಾವು ಬಾಬಾರ ನೆನಪು ಮಾಡುವಂತಹ ಪರಿಶ್ರಮವನ್ನ ಪಡ್ತಾನೆ ಇರಬೇಕಾಗಿದೆ. ಪ್ರಶ್ನ: कौन सा पैगाम तुम्हें सभी को देना है? ಯಾವ ಪರಿಶ್ರಮವನ್ನ ತಾವು ಎಲ್ಲರಿಗೂ ಕೊಡಬೇಕಾಗಿದೆ? ಯಾವ ಒಂದು ಸಂದೇಶವನ್ನ ಎಲ್ಲರಿಗೆ ಕೊಡಬೇಕು? ಇಲ್ಲಿವರೆಗೆ ನಾವು ತಿಳ್ಕೊಂಡಿದ್ವಿ ಜ್ಞಾನದ ಶುರುವಾತೊಳಗ ಬಾಬರ್ ಸಂದೇಶ ಕೊಡೋದು ಅಂತಂದ್ರೆ ಸ್ಥೂಲ ರೂಪದೊಳಗ ಚಿತ್ರ ಪ್ರದರ್ಶನಿ, ಪ್ಯಾಂಪ್ಲೆಂಟ್ನ ಮೂಲಕ, ಮತ್ತೆ ಊರುಗಳಲ್ಲಿ, ಜಾತ್ರೆಗಳಲ್ಲಿ ಮೇಳ ಹಾಕಿ ಅಥವಾ ಜನ ಇರುವಲ್ಲಿ ಅಲ್ಲೆಲ್ಲ ಹೋಗಿ ವಾಚಾದ ಮೂಲಕ ಅಥವಾ ಲಿಟ್ರೇಚರ್ನ ಮೂಲಕ ಅಥವಾ ಶಬ್ದಗಳ ಮೂಲಕ ಏನ್ ನಾವು ಕೊಡ್ತಾ ಇದ್ವಿ, ಇದನ್ನ ಸಂದೇಶ ಅಂತ ತಿಳ್ಕೊಂಡಿದ್ವಿ. ಇದರಿಂದ ನಮ್ಗೆ ಅನೇಕ ಪ್ರಜೆಗಳು ತಯಾರಾಗ್ತಾರ,
ಅನ್ನುವಂಥ ಪ್ರಜೆಗಳು ತಯಾರಾಗ್ತಾರ, ಇದು ನಿಜವಾದ ಸೇವಾ ಅಂತ ಸೇವೆಯೊಳಗ ಭೀಡ್ ಬಹಳಷ್ಟು ಸಂಖ್ಯಾ ಸೇವಾ ಕಾರಣದಿಂದ ಬಹಳಷ್ಟು ಜನ ಸೇರೋದು ಇದೆಲ್ಲ ನಡೀತಾ ಇತ್ತು. ಸಭೀಕೋ ದೇನಾ ಹೇ, ಎಲ್ಲರಿಗೂ ಪರಿಚಯ ಕೊಡುವಂಥ ಅರ್ಥ ಆಗಿದೆ. ಸ್ಪಷ್ಟ ಕಿ ಎಲ್ಲರೂ ಅಂತಂದ್ರೆ ಯಾರು ಕ್ಯಾರೆಕ್ಟರ್ ಇದಾರ, ಯಾರು ವ್ಯಕ್ತಿ ಜೀವನದ ಮನುಷ್ಯದಾರ ಅವರೆಲ್ಲರಿಗೂ ಸಂದೇಶ ಕೊಡ್ಬೇಕು, ಸ್ಥೂಲ ರೂಪದ್ದು. ಆದರೆ ಸೂಕ್ಷ್ಮ ರೂಪದಲ್ಲಿ ತಿಳ್ಕೊಂಡಾಗ ಯಾವಾಗ ನಾವು ಅಡ್ವಾನ್ಸ್ ಸ್ಟೇಜ್ನಲ್ಲಿ ಪುರುಷಾರ್ಥ ಮಾಡ್ತೀವಿ ಅವಾಗ ಸೂಕ್ಷ್ಮ ರೂಪದ ಯಾವ ರೀತಿಯ ಸಂದೇಶವನ್ನ ಕೊಡ್ಬೇಕನ್ನುವಂಥದ್ದನ್ನ ಬಾಬರ ಉತ್ತರದಲ್ಲಿ ನೋಡೋಣ. ಅಬ್ ಘರ್ ಚಲ್ನಾ ಹೇ ಇಸಿಲಿಯೇ ಪಾವನ್ ಬನೋ. ಬಾಬಾ ಹೇಳ್ತಾರೆ ಈಗ ಮನೆಗೆ ಹೋಗ್ಬೇಕಾಗಿದೆ, ಅದಕ್ಕೆ ಪಾವನರಾಗಬೇಕಿದೆ. ಪತಿತ್ ಪಾವನ್ ಬಾಬಾ कहते हैं मुझे याद करो तो पावन बन जाएंगे. ಪತಿತ ಪಾವನ ಶಿವ ಬಾಬಾ ಹೇಳ್ತಾರೆ, ಮಕ್ಕಳೇ ನನ್ನ ನೆನಪು ಮಾಡೋದ್ರಿಂದ ನೀವು ಪಾವನರಾಗುತ್ತೀರಿ. ಏ ಪೈಗಾಮ್ ಸಭಿಕೋ ದೋ. ಪತಿತ ಪಾವನ ಪರಮಾತ್ಮನ ನೆನಪಿನಿಂದಲೇ ನಾವು ಪಾವನರಾಗ್ತೀವಿ, ಮನೆಗೂ ಹೋಗ್ತೀವಿ ಅನ್ನುವಂಥದ್ದೊಂದೇನು ಮೆಸೇಜ್ ಇದೆ, ಇದು ಎಲ್ಲರಿಗೂ ಕೊಡ್ರಿ. बाबा ने अपना परिचय तुम बच्चों को दिया है, अब तुम्हारा कर्तव्य है बाबा का शो करना. कहाँ भी जाता सन शोज फादर. ಬಾಬಾ ಮಕ್ಕಳಿಗೆ ಪರಿಚಯ ಕೊಟ್ಟಾಗಿದೆ, ಈಗ ಮಕ್ಕಳ ಕರ್ತವ್ಯ ಆಗಿದೆ ತಂದೆಯನ್ನ ಪ್ರತ್ಯಕ್ಷ ಮಾಡೋದು. ಅದಕ್ಕೆ ಹೇಳಾಗ್ತದೆ ತಂದೆಯನ್ನ ಪ್ರತ್ಯಕ್ಷಗೊಳಿಸುವಂತಹ ಮಕ್ಕಳು ಅಂತ. ಬಾಬಾ ಇವತ್ತಿನ ಪ್ರಶ್ನೆಯಲ್ಲಿ ಎಲ್ಲರಿಗೂ ಬಾಬಾರವರ ಪೈಗಾಮ್ ಸಂದೇಶವನ್ನು ಕೊಡೋ ಸಲುವಾಗಿ ಹೇಳಿದ್ರು. ಬೇಸಿಕಲಿ ನಾವು ಯಾವಾಗಲೂ ಸಂದೇಶ ಕೊಡೋದು ಅಂತಂದ್ರೆ ಈ ಸೃಷ್ಟಿ ನಾಟಕದಲ್ಲಿ ಕ್ಯಾರೆಕ್ಟರ್ಸ್ ಅದ, ರೋಲ್ಸ್, ವ್ಯಕ್ತಿ ಮನುಷ್ಯ ಅವ್ರಿಗೆ ಹೋಗಿ ಸಂದೇಶ ಕೊಡಬೇಕು, ಅವರಿಗೆಲ್ಲ ಸಂದೇಶ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಅವ್ರಿಗೆ ಸಂದೇಶ ಕೊಡೋದ್ರಿಂದ ನಮ್ಮ ಪ್ರಜೆಗಳ ಸಂಖ್ಯೆ ಹೆಚ್ಚಾಗ್ತದ ಮತ್ತು ನಾನು ಶ್ರೇಷ್ಠ ಪದವಿಯನ್ನು ಪಡಿತೀನಿ ಅನ್ನುವಂಥದ್ದು ನಾವು ಇಲ್ಲಿವರೆಗೆ ಇದನ್ನ ತಿಳ್ಕೊಂಡಿವಿ. ಇದೇ ಥರನೇ ಪುರುಷಾರ್ಥದಲ್ಲಿ ಮುಂದುವರಿತಾ ಬಂದಿದ್ದೀವಿ. ಆದರೆ ಸೂಕ್ಷ್ಮ ಅರ್ಥದಲ್ಲಿ ಸಭೀಕೋ ಸಂದೇಶ ದೇನಾ, ಸಭೀಕೋ ಎಲ್ಲರಿಗೂ ಸಂದೇಶ ಕೊಡುವುದು ಅಂತಂದ್ರೇನು? ಎಲ್ಲರಿಗೂ ಸಂದೇಶ ಯಾವುದು? ದ್ವಾಪರಯುಗದಿಂದ ಈ ಮೈಂಡ್ ಒಳಗ ಅಕ್ಷೋಹಿಣಿ ಸೇನಾ ರೂಪದಲ್ಲಿ ವಿಚಾರಗಳು ತಯಾರಾಗಿದೆ. 63 ಜನ್ಮದ ಸಂಸ್ಕಾರಗಳ ಪ್ರಭಾವದಿಂದ ಏನು ಮನದಲ್ಲಿ ನಿರಂತರ ವಿಚಾರಗಳು ಹುಟ್ಟುತ್ತಾ ಇದ್ದಾವ, ಮತ್ತೆ ಏನೆಲ್ಲ ಯಾರದೇ ಕ್ಯಾರೆಕ್ಟರ್ನ ಪ್ರತಿಯಾಗಿ ಅಟ್ಯಾಚ್ಡ್ ಯಾವುದೇ ವಿಚಾರಗಳು ಮನಸ್ಸಿನಲ್ಲಿ ಹುಟ್ಟುತ್ತಾವೋ ಆ ವಿಚಾರಗಳು ನಾ ಆತ್ಮನ ಮೈಂಡ್ ಒಳಗ ನಂದೇ ಕ್ರಿಯೇಷನ್ ಆಗಿದೆ. ಮೈಂಡ್ನ ಕ್ರಿಯೇಷನ್ ಇದು ಅಂದಮೇಲೆ ಮನಸ್ಸು ತಯಾರು ಮಾಡಿದೆ. ಅದಕ್ಕೆ ಈ ಹಳೆಯ ಮನಸ್ಸಿಗೆ ಅಂದ್ರೆ ದ್ವಾಪರ ಯುಗದಿಂದ ಇಲ್ಲಿವರೆಗೆ ಮನಸ್ಸಿನ ಮೂಲಕ ಏನೆಲ್ಲ ವಿಚಾರಗಳು ಉತ್ಪನ್ನ ಆಗಿದೆ ಈ ಎಲ್ಲಾ ವಿಚಾರಗಳಿಗೆ ಸಂದೇಶ ಕೊಡಬೇಕಾಗಿದೆ, ಪಾವನಾಗು ಪಾವನಾಗು ಅಂತ. ಅಂದ್ರೆ ಉದಾಹರಣೆಗಾಗಿ ಇದೇ ರೋಲ್ ಒಳಗೆ ಇದೇ ಜೀವನದೊಳಗ ಯಾರಾದರೂ ಒಬ್ಬ ವ್ಯಕ್ತಿ ನನಗೆ ನನ್ನ ಒಳ್ಳೆತನಕ್ಕೋ ಅಥವಾ ನನ್ನಲ್ಲಿರುವ ಟ್ಯಾಲೆಂಟ್ ನೋಡಿನೋ ಏನೋ ನೋಡಿ ನನಗೆ ಯಾವಾಗಲೂ ಈರ್ಷಾ ಪಡ್ತಾರ, ಯಾವಾಗಲೂ ದ್ವೇಷಿಸ್ತಾರಂತ ತಿಳ್ಕೊಡ್ರಿ. ಅವರು ದ್ವೇಷಿಸ್ತಾರ, ಅವ್ರು ನನಗೆ ಈರ್ಷಾ ಪಡ್ತಾರ, ಅವ್ರು ಯಾವಾಗಲೂ ನನ್ನ ಡಿಫೇಮ್ ಮಾಡ್ತಾರ, ನನ್ನ ಕಂಡ್ರೆ ಇವ್ರಿಗೆ ಆಗುವುದಿಲ್ಲ ಅನ್ನುವಂಥದ್ದನ್ನ ಕ್ರಿಯೇಟ್ ಯಾರೊಳಗಾಗಿದೆ? ನನ್ನ ಮೈಂಡ್ ಒಳಗಾಗಿದೆ. ಆ ಮೈಂಡ್ ಒಳಗೆ ಏನಾಗಿದೆ ಅದು ಒಳಗೆ ಪಿಕ್ಚರ್ ಒಳಗಡೆ ತುಂಬಿದೆ, ಇವೆಲ್ಲ ರೀಲ್ ಒಳಗಡೆ ಇದೆ. ಯಾವಾಗ ವ್ಯಕ್ತಿ ಅದೇ ಸಮಯ ಅನುಸಾರ ನನ್ನ ಎದುರುಗಡೆ ಬಂದಾಗ ನನ್ನ ಹತ್ರ ಏನು ಎಕ್ಸ್ಪ್ಲೋರ್ ಆಗ್ತದ? ಇವರು ನನ್ನನ್ನು ದ್ವೇಷ ಮಾಡುವಂಥವ್ರು, ಇವರು ನನಗೆ ಈರ್ಷಾ ಪಡುವಂಥವ್ರು, ಇವ್ರು ಯಾವಾಗಲೂ ನನಗೆ ಹೇಟ್ ಮಾಡ್ತಾನೆ ಬಂದಾರ, ಇವ್ರು ಯಾವಾಗಲೂ ನಂದು ಹೆಸರು ಕೆಡಿಸ್ಕೊಂತಾನೆ ಬಂದಾರ ಅನ್ನುವಂಥದ್ದೇನು ಮತ್ತು ರೀಥಾಟ್ ಕ್ರಿಯೇಟ್ ಆಗ್ತದೆ, ಥಾಟ್ ರೀಕ್ರಿಯೇಟ್ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರ ಪಾವನಾಗು, ಇದು ನೀ ಅಲ್ಲ, ಇದು ಡ್ರಾಮಾದ ಕ್ಯಾರೆಕ್ಟರ್ ಒಳಗ ಸ್ಕ್ರಿಪ್ಟ್ ಒಳಗೆ ಬಂದಿರುವಂಥದ್ದು, ಇದು ರಿಯಲ್ ಅಲ್ಲ, ಇದು ನೀನಲ್ಲ, ನಾನಂತೂ ನಿರಾಕಾರ ಸ್ವಚ್ಛ ಸ್ವರೂಪ ಆತ್ಮ ಇದ್ದೀನಿ ಅಂದಮೇಲೆ ಇದು ನೀ ಅಲ್ಲ, ನೀ ಪಾವನಾಗು ಪಾವನಾಗು. ಪಾವನಾಗು ಅಂದ್ರೆ ಅರ್ಥ ಏನು? ನ್ಯಾರ ಆಗು,
ಇದು ನಾಟಕ ಇದೆ, ಇದು ಕೇವಲ ಡ್ರಾಮಾ ಇದೆ, ಇದು ಅಸತ್ ಇದೆ. ಯಾರೂ ನನಗೆ ನನ್ನ ರೋಲ್, ಯಾರೂ ನನಗೆ ದ್ವೇಷ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ನನಗೆ ಪ್ರೀತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡಲ್ಪಟ್ಟಂತಹ ವಿಶ್ವ ನಾಟಕದಲ್ಲಿ ಯಾವುದು ಮೊದಲೇ ನೂಂತಿದೆ ಕ್ಯಾರೆಕ್ಟರ್ ಒಳಗೆ ಏನೇನು ವಿಚಾರ ಬರಬೇಕು, ಏನೇನು ಆಕ್ಟಿಂಗ್ ನಡಿಬೇಕು, ಏನೇನು ಡೈಲಾಗ್ ಆಗ್ಬೇಕು ಅಂತ, ಅದು ಆ ಸಮಯ ಅನುಸಾರ ನಡೀತಾ ಇದೆ. ಆದ್ರೆ ಇದು ರಿಯಲ್ ಅಲ್ಲ, ಇದು ಕೇವಲ ಡ್ರಾಮಾ ಆಗಿದೆ. ಅಂದಮೇಲೆ ಈ ಎಲ್ಲಾ ಈರ್ಷಾ, ದ್ವೇಷ, 63 ಜನ್ಮಗಳ ಈ ಅಕ್ಷೋಹಿಣಿ ಸೇನೆಯ ರೂಪದಲ್ಲಿರುವಂತಹ ಮೈಂಡ್ ಒಳಗಿರುವ ಎಲ್ಲಾ ವಿಚಾರಗಳಿಗೆ ಸಂದೇಶ ಕೊಡ್ಬೇಕಾಗಿದೆ. ಪಾವನಾಗು, ರಿಟರ್ನ್ ಮನೆಗೆ ಹೋಗ್ಬೇಕಾಗಿದೆ ಅಂತ. ಯಾವಾಗ ನಾವು ಸೂಕ್ಷ್ಮ ರೂಪದ ಈ ಒಂದು ನನ್ನೊಳಗೆ ಇರುವಂತ ಸಂಕಲ್ಪಗಳಿಗೆ ನಾನು ಪಾವನ ಆಗುವ ಸಂದೇಶವನ್ನ ಕೊಡ್ತೀನಿ, ಮೈಂಡ್ ತನ್ನ ಹಳೆಯ ಸಂಸ್ಕಾರ, ಹಳೆಯ ಎಲ್ಲ ವಿಚಾರಗಳಿಂದ ಡಿಟ್ಯಾಚ್ ಆಗ್ತಾ 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 ಅದನ್ನ ಮರ್ಜ್ ಆಗ್ತಾ ಯಾವಾಗ ಸತ್ಯುಗದ ಶುದ್ಧ ಶ್ರೇಷ್ಠ ಸಂಸ್ಕಾರಗಳು ಮರ್ಜ್ ಆಗ್ಲಿಕ್ಕೆ ಶುರು ಆಗ್ತದೋ, ಆಗ ನಾವು ಈ ನಮ್ಮ ಕ್ಯಾರೆಕ್ಟರ್ನ ಮೂಲಕ ಅಥವಾ ಈ ಸೂಕ್ಷ್ಮ ವೈಬ್ರೇಷನ್ನ ಮೂಲಕ ಬಾಬಾರವರ ಒಂದು ಶೋ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ವಿಚಾರ ಮಾಡ್ರಿ, ನಾವು ಇನ್ನೊಬ್ಬರಿಗೆ ಸ್ಥೂಲ ರೂಪದೊಳಗ ಶಬ್ದದ ಮೂಲಕ ಸಂದೇಶ ಕೊಡ್ತಾ ಇರ್ಬೇಕಾದ್ರ ನಮ್ಗೆ ನಿಜವಾಗಿಯೂ ಸೋಲ್ ಕಾನ್ಶಿಯಸ್ನ ಒಂದು ಸ್ಮೃತಿ ಇರ್ತದೇನೋ? ನಮಗೂ ಕೇವಲ ಇಷ್ಟು ಖುಷಿ ಇರ್ತದ ಇನ್ನೊಬ್ಬರಿಗೆ ಸಂದೇಶ ಕೊಡುವಾಗ, ಜರೂರ್ ಬಾಬಾ ನಮ್ಮ ಮೂಲಕ ಸಂದೇಶ ಕೊಡ್ಸಿದ್ರು, ಬಾಬಾ ನಮ್ಗೆ ನಿಮಿತ್ತ ಮಾಡಿದ್ರು, ಇದರಿಂದ ಪ್ರಜೆಗಳು ತಯಾರಾಗ್ತಾರ, ಇದರಿಂದ ನನ್ಗೆ ಶ್ರೇಷ್ಠ ಪದವಿ ಸಿಗ್ತದ ಅಂತ. ಆದ್ರೆ ನಿಜವಾದ ಆತ್ಮ ಉನ್ನತಿ ಆಗೋದು ಆತ್ಮದೊಳಗ, ಮೈಂಡ್ ಒಳಗ ಏನೆಲ್ಲ ಹಳೆಯ ಸಂಸ್ಕಾರಗಳಿವೆ, ಅನೇಕ ವರ್ಷಗಳ ವಿಚಾರಗಳಿವೆ, ಆ ಪ್ರತಿ ವಿಚಾರಗಳನ್ನು ಕೂಡ ನಾನು ಪಾವನ ಮಾಡ್ಬೇಕಾಗಿದೆ. ಅದಕ್ಕೆ ಮೆಸೇಜ್ ಕೊಡ್ಬೇಕಾಗಿದೆ, ಬಾಬಾ ನೆನಪು ಮಾಡು, ಅರ್ಥಾತ್ ನ್ಯಾರ ಆಗು. ಇದು ಯಾವುದೂ ಸತ್ಯ ಅಲ್ಲ. ಈ ವಿಶ್ವ ನಾಟಕದಲ್ಲಿ ಯಾರೂ ನನ್ಗೆ ದ್ವೇಷಿ ಇಲ್ಲ, ಎಲ್ಲರೂ ನಿರ್ದೋಷ ಆತ್ಮ ಅದಾರ. ಯಾರ ಕ್ಯಾರೆಕ್ಟರ್ ಒಳಗೂ ನೀನು ಕೆಟ್ಟದ್ದಾಗ್ಲಿ ಅಥವಾ ಒಳ್ಳೇದಾಗ್ಲಿ ಯಾವುದಕ್ಕೂ ಅಟ್ಯಾಚ್ಡ್ ಆಗ್ಬೇಡ. ಎಲ್ಲದರಿಂದ ನ್ಯಾರ ಆಗು ಅನ್ನುವಂತಹ ಮೆಸೇಜ್ ಏನ್ ಕೊಡ್ಬೇಕಾಗಿದೆಯಲ್ಲ, ಬಾಬಾ ಹೇಳ್ತಾರೆ, ಈ ಮೆಸೇಜ್ ಕೊಡೋದ್ರಿಂದ ಮಾತ್ರ ಬಾಬಾರವರ ಹೆಸರನ್ನ ಪ್ರಸಿದ್ಧ ಮಾಡೋದಕ್ಕೆ ಸಾಧ್ಯ ಇದೆ. ಗೀತ್ ಮರ್ನಾ ತೇರಿ ಗಲಿ ಮೇ, ಜೀನಾ ತೇರಿ ಕಲಿ ಮೇ, ಸತ್ತರೂ ನಿನ್ನ ಕೊರಳಿನಲ್ಲಿ, ಇದ್ದರೂ ನಿನ್ನ ಕೊರಳಿನಲ್ಲಿ. ओम शांति। बच्चों ने गीत का अर्थ सुना कि बाबा हम आपकी रुद्रमाला में पिरो ही जाएंगे। यह गीत तो भक्ति मार्ग के बने हुए जो भी दुनिया में सामग्री है, जब तक पूजा पाठ यह सब है भक्ति मार्ग है। ಬಾಬಾ ಹೇಳ್ತಾರೆ, ಮಕ್ಕಳೇ ಈ ಗೀತೆಯ ಅರ್ಥ ಕೇಳಿದ್ರಲ್ಲ, ಸತ್ತರು ಬಾಬಾ ನಿಮ್ಮ ಮಡಿಲೊಳಗ, ಇದ್ದರೂ ನಿಮ್ಮ ಮಡಿಲೊಳಗಂತ. ಬಾಬಾ ತಮ್ಮ ರುದ್ರ ಮಾಲೆಯಲ್ಲಿ ಸುನಾ ಕಿ ಬಾಬಾ ಹಮ್ ಆಪ್ಕಿ ರುದ್ರ ಮಾಲಾ ಮೇ ಪಿರೋಹಿ ಜಾಯಂಗೆ, ಕೇಳಿದ್ರಲ್ಲ ಇದರ ಅರ್ಥ, ಬಾಬಾ ನಾವು ಸದಾ ನಿಮ್ಮ ರುದ್ರ ಮಾಲೆಯಲ್ಲಿ ಮಣಿಯಾಗಿ ತಿರುಗ್ತೀವಿ ಅಂತ. ಇದು ಭಕ್ತಿ ಮಾರ್ಗದ ಗೀತೆ. ಭಕ್ತಿ ಮಾರ್ಗದ ಸಾಮಗ್ರಿಗಳು ಅಂದ್ರೆ ಬಾಬಾ ಹೇಳ್ತಾರೆ, ಏನ್ ಜಪ ತಪ ಪೂಜಾ ಪಾಠ ಇವೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿವೆ. भक्ति रावण राज्य, ज्ञान राम राज्य। ज्ञान को कहा जाता है नॉलेज, पढ़ाई। भक्ति को पढ़ाई नहीं कहा जाता. ಬಾಬಾ ಹೇಳ್ತಾರೆ, ಈ ಜ್ಞಾನಕ್ಕೆ ವಿದ್ಯೆ ಅಂತ ಹೇಳಲಾಗ್ತದೆ, ಭಕ್ತಿಗೆ ವಿದ್ಯೆ ಅಂತ ಹೇಳೋದಿಲ್ಲ. उसमें कोई उद्देश्य नहीं कि हम क्या बनेंगे. ಭಕ್ತಿ ಪढ़ाई नहीं है. ಅದರಲ್ಲಿ ಭಕ್ತಿಯಲ್ಲಿ ಉದ್ದೇಶ ಇರೋದಿಲ್ಲ. ಯಾವಾಗ್ಲೂ ಪುರಾಣ ಪ್ರವಚನ ವೇದಶಾಸ್ತ್ರ ಪೂಜಾ ಏನೇ ಮಾಡಬೇಕು ಅಂತಂದ್ರ ನಮ್ಗೆ ಚಲೋ ಆಗ್ತದ, ಒಳ್ಳೇದಾಗ್ತದ, ಎಲ್ಲ ಕಷ್ಟಗಳು ಹೋಳಾಗ್ಲಿ, ದೂರಾಗ್ಲಿ, ಎಲ್ಲ ಕಾರ್ಯಗಳು ಸಿದ್ಧಿಸ್ಲಿ, ಮತ್ತೆ ಏನೆಲ್ಲ ಕಾರ್ಯಗಳಾಗಬೇಕು ಅದು ಸರಳ ಆಗ್ಲಿ, ಜೀವನದಲ್ಲಿ ಸುಖ ಇರಲಿ, ಎಲ್ಲರೂ ಹೊಂದ್ಕೊಂಡು ನಡೀಲನ್ನೋ ಉದ್ದೇಶ ಇರ್ತದೆ ಹೊರತಾಗಿ ನಮ್ಮ ಜೀವನವನ್ನ ಪರಿವರ್ತನೆ ಮಾಡ್ಕೊಂಡು ಇದರಿಂದ ಮೇಲ್ ಬರಬೇಕು, ದೇವತ್ವವನ್ನ ಪಡಿಬೇಕು, ದೈವತ್ವಕ್ಕೆ ಹೋಗ್ಬೇಕು ಅನ್ನುವ ಉದ್ದೇಶ ಅವಶ್ಯ ಇರುವುದಿಲ್ಲ ಭಕ್ತಿಯೊಳಗ. ಅದಕ್ಕೆ ಬಾಬಾ ಹೇಳ್ತಾರ, ಅದು ವಿದ್ಯೆ ಅಲ್ಲ, ಇದು ವಿದ್ಯೆ ಆಗಿದೆ. ಯಾಕಂದ್ರೆ ಇಲ್ಲಿ ಗುರಿ ಇದೆ, ಮಾನವರಿಂದ ನಾವು ದೇವ್ ಮಾನವರಾಗ್ತೀವಿ. ರಾಜಯೋಗ ಸೀಖನಾ ಯ ಪढ़ाई है, पढ़ाई एक जगह स्कूल में ही पढ़ी जाती है. ಇದು ರಾಜಯೋಗ. ಈ ರಾಜಯೋಗ
ಇಲ್ಲೇ ಕಲಿಸಲಾಗ್ತದೆ, ಸ್ಕೂಲ್ನಲ್ಲೇ ಕಲಿಸಲಾಗ್ತದೆ. ಭಕ್ತಿ ಮೇ ತೋ ದರ್ ದರ್ ಧಕ್ಕೆ ಖಾತೆ ಹೇ ಪಡಾಯಿ ಮಾನ ಪಡಾಯಿ. ಬಾಬಾ ಹೇಳ್ತಾರ ನೋಡ್ರಿ, ಭಕ್ತಿಯೊಳಗ ಈ ವರ್ಷ ಶ್ರೀಶೈಲಕ್ಕೆ ಹೋಗಿನಂದ್ರೆ ಇನ್ನೊಂದ್ ವರ್ಷಕ್ಕ ಶ್ರೀಶೈಲ, ಇನ್ನೊಂದ್ ಕಡೆಗೆ ಬದ್ರಿನಾಥಕ್ಕೆ ಹೋಗ್ಬೇಕು ಅಥವಾ ಇನ್ನೊಂದ್ ಕಡೆಗೆ ಹೋಗ್ಬೇಕು ಅನ್ನುವಂಥದ್ದು ಇರ್ತದೆ. ಆದ್ರೆ ಅಂದ್ರ ಒಂದ್ ಕಡೆ ಹೋಗ್ ಬಂದೆ, ಅಲ್ಲಿ ಮುಕ್ತಿನೂ ಸಿಗ್ಲಿಲ್ಲ, ಜೀವನದಲ್ಲಿ ಒಂದು ಪ್ರಾಪ್ತಿನೂ ಅನುಭವ ಆಗ್ಲಿಲ್ಲ, ಇನ್ನೂ ದುಃಖ ಇದೆ, ಇನ್ನೂ ಚಿಂತಿದೆ, ಕಷ್ಟ ಇದೆ, ಅದಕ್ಕೆ ಇನ್ನೊಂದ್ ಕಡೆಗೆ ಹೋಗ್ಬೇಕು, ಇನ್ನೊಂದ್ ದರ್ಶನ ಮಾಡಿ ಬರ್ಬೇಕು, ಯಾರು ಹೇಳ್ತಾರ ಅಲ್ಲಿನೂ ಹೋಗ್ ಬರ್ಬೇಕು ಅನ್ನೋದು ಇರ್ತದ. ಅದಕ್ಕಲ್ಲಿ ಬಹಳ ಪೆಟ್ಟು ತಿನ್ನೋದಿದೆ ಅಂತ ಹೇಳ್ತಾರ ಬಾಬಾ. ಬಾಗಿಲ್ ಅಲ್ದಾಡ್ತೀರಿ, ಮೂಲೆಗೆ ಅಲ್ದಾಡ್ತೀರಿ, ಆದ್ರೆ ಇಲ್ಲಿ ಹಂಗಲ್ಲ. ಬಾಬಾ ಹೇಳ್ತಾರ, ಯಾವ ಮುರುಳಿ ಯಾರ ಮೂಲಕ ನನಗ ಅರ್ಥ ಆಗ್ತಾ ಇದೆ, ನನ್ನ ಜೀವನದಲ್ಲಿ ಹಗುರತೆ ಬರ್ತಾ ಇದೆ, ಈ ನನ್ನ ಜೀವನದೊಳಗ ಬಾಬನ್ ಸಮೀಪ ನಾ ಹೋಗ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ಬದಲಾವಣೆ ಆಗ್ತಾ ಇದೆ, ಅದನ್ನ ಫಿಕ್ಸ್ ಮಾಡ್ಕೊಡ್ರಿ ಅಂತಾರ ಬಾಬಾ. ಜ್ಞಾನದಲ್ಲೂ ಅಲ್ದಾಡುದಲ್ಲ, ಯಾ ಸೆಂಟ್ರ್ ಈ ಸೆಂಟ್ರ್, ಅವ್ರ ಕ್ಲಾಸ್ ಇವ್ರ ಕ್ಲಾಸ್, ನಾವ್ ಎಷ್ಟು ಅಲ್ದಾಡ್ತೀವಿ ಅಷ್ಟು ಕನ್ಫ್ಯೂಸ್ ಆಗ್ಲಿಕ್ಕೆ ಶುರು ಆಗ್ತೀವಿ. तो पढ़ाई पूरी रीति पढ़नी चाहिए, बच्चे जानते हम स्टूडेंट है ಅಂದ್ಮೇಲೆ ಇಲ್ಲಿ ವಿದ್ಯೆಯನ್ನ ನೀವು ತಿಳ್ಕೊಂಡಿದ್ದೀರಿ, ಇಲ್ಲಿ ಚೆನ್ನಾಗಿ ಓದ್ಬೇಕು. ಬಹುತ್ ಹೇ ಜೋ ಅಪ್ನೆ ಕೋ ಸ್ಟೂಡೆಂಟ್ ನಹಿ ಸಮಜ್ತೆ ಕ್ಯೂಂಕಿ ಪಡ್ತೆ ಹಿ ನಹಿ. ಬಹಳ ಜನ ಇಲ್ಲಿ ಭಗವಂತ ನಮಗೆ ಈ ಎಲ್ಲಾದ್ರಿಂದ ಡಿಟ್ಯಾಚ್ ಮಾಡೋದಕ್ಕಾಗಿ ಸೃಷ್ಟಿ ನಾಟಕದಲ್ಲಿ ಬಂದಿದಾರ. ಆಮೇಲೆ ಆ ಎಲ್ಲಾ ದುಃಖದಿಂದ, ಚಿಂತೆಯಿಂದ, ಕಷ್ಟದಿಂದ ಡಿಟ್ಯಾಚ್ ಮಾಡ್ಲಿಕ್ಕೆ, ಮುಕ್ತ ಮಾಡ್ಲಿಕ್ಕೆ ಶ್ರೇಷ್ಠ ವಿದ್ಯೆಯನ್ನ ಕೊಡ್ತಿದ್ದಾರ. ಆ ವಿದ್ಯೆಯನ್ನ ಓದುವ ವಿದ್ಯಾರ್ಥಿಗಳ ನಾವನ್ನೋದು ನೆನಪೇ ಇರಲ್ಲಂತಾರ ಬಾಬಾ. ಅದಕ್ಕಾಗಿನೇ ಅವ್ರು ವಿದ್ಯೆ ಓದ್ಲಿಕ್ಕೆ ಬರೋದಿಲ್ಲ, ಸ್ಟೂಡೆಂಟ್ ಅಂತಾನೆ ತಿಳ್ಕೊಳ್ಳೋದಿಲ್ಲ. ನಾ ಬಾಬಾ ಸಮಜ್ತೆ ಹೇ, ನಾ ಶಿವ ಬಾಬಾ ಕೋ ಸದ್ಗತಿ ದಾತಾ ಸಮಜ್ತೆ ಹೇ. ಅಂಡರ್ಲೈನ್, ಡಬಲ್ ಅಂಡರ್ಲೈನ್, ಟ್ರಿಬಲ್ ಅಂಡರ್ಲೈನ್. ಬಾಬಾ ಹೇಳ್ತಾರ, ಅನೇಕ ಜನ ಹೀಗದಾರಲ್ಲ, ಹೆಂಗ ಲೌಕಿಕದೊಳಗ ಹಳ್ಳಿಯೊಳಗ ಪ್ರತಿಯೊಬ್ಬರು ಹನುಮಂತ ದೇವ್ರ ಗುಡಿಗೆ ಹೋಗೋದು, ಬಸವಣ್ಣಪ್ಪನ ಗುಡಿಗೆ ಹೋಗೋದು, ದೇವಿ ಮಂದಿರಕ್ಕ, ಮನಿ ದೇವಿ ಮಂದಿರಕ್ಕ ಪ್ರತಿದಿನ ಹೋಗೋದು, ಅವ್ರ ಮುಖದ ಮೇಲೆ ಎಣ್ಣೆ ಹಾಕಿ ಬರೋದು ಅಂತ ಒಂದ್ ಭಕ್ತಿ ಭಾವನಾ ಉದ್ದೇಶ ಏನೂ ಇರಲ್ಲ. ಬಟ್ ಪದ್ಧತಿ ಹೋಗ್ ಬರ್ಬೇಕು. ಹಂಗೆ ಅನೇಕ ಬೀಕೆಗಳಿಗೆ ಕೇವಲ ಮುರಳಿ ಕೇಳಬೇಕು, ಚಲೋ ಅನಿಸ್ತದ ಮತ್ತ ಅನ್ಕೊಂಡು ಮುರಳಿ ಕೇಳ್ತಾರೆ ಹೊರತಾಗಿ ಇನ್ನೂ ತಮ್ಮ ಸ್ಟೂಡೆಂಟ್ ಅಂತ ತಿಳ್ಕೊಂಡಿಲ್ಲ, ಬಾಬಾ ಅಂತ ತಿಳ್ಕೊಂಡಿಲ್ಲ, ಶಿವ ಪರಮಾತ್ಮನಿಗೆ ಸದ್ಗತಿ ದಾತ ಅಂತ ತಿಳ್ಕೊಂಡೇ ಇಲ್ಲ ಅಂತ ಹೇಳ್ತಾರ ಬಾಬಾ. ಪರಮಾತ್ಮನೇ ಎಲ್ಲದರಿಂದ ಕಷ್ಟದಿಂದ ಮುಕ್ತಿಗೊಳಿಸಿ ನಿಜವಾದ ಈ ಜೀವನದಲ್ಲಿ ಸದ್ಗತಿ ಕೊಡುವಂತಹ ದಾತ ಅದಾರ ಅನ್ನೋದು ಇನ್ನೂ ಬಹಳಷ್ಟು ಬೀಕೆಗಳು ತಿಳ್ಕೊಂಡಿಲ್ಲ. ऐसा भी है बुद्धि में कुछ भी बैठता ही नहीं. ಬಾಬಾ ಹೇಳ್ತಾರೆ, ಇಷ್ಟು ಮಕ್ಕಳದಾರಲ್ಲ, ಇಂಥವ್ರು ಅದಾರ ಬೀಕೆಗಳು, ಇನ್ನ ಬುದ್ಧಿಯಲ್ಲಿ ಪರಮಾತ್ಮ ಸದ್ಗತಿ ದಾತ ಅದಾನ, ಸದ್ಗತಿ ನಾಲೆಜ್ ನ ಮೂಲಕನೇ ಆಗ್ತದ. ಆ ನಾಲೆಜ್ ತಗೊಳ್ಳುವಂತ ನಾ ಸ್ಟೂಡೆಂಟ್ ಇದ್ದೀನಿ, ಬಾಬಾ ಪರಂ ಶಿಕ್ಷಕ್ ಅದಾರ ಅನ್ನೋದೇ ಬಹಳ ಮಂದಿ ಗೊತ್ತಿಲ್ಲ ಅಂತಾರ ಬಾಬಾ. ರಾಜಧಾನಿ ಸ್ಥಾಪನ್ ಹೋತಿ ಹೇ ನಾ, ಉಸ್ಮೇ ಭಿ ಸಭಿ ಪ್ರಕಾರ ಕೆ ಹೋತೆ ಹೇ. ಅಂಡರ್ಲೈನ್, ಇದು ಕೂಡ ವಿಶೇಷ ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಯಾಕೆ ಬಾಬನ್ ಮಕ್ಕಳಾಗಿ ಎಷ್ಟೆಲ್ಲಾ ವರ್ಷ ಆದ್ರೂ, ರೆಗ್ಯುಲರ್ ಸ್ಟೂಡೆಂಟ್ ಇದ್ರು ಕೂಡ ಯಾಕೆ ಬಾಬಾ ಸದ್ಗತಿ ದಾತ ಅನ್ನೋದವ್ರಿಗೆ ತಿಳಿಯುವುದಿಲ್ಲ? ಯಾಕೆ ಎಲ್ಲದರಿಂದ ಮುಕ್ತಿ ಇಲ್ಲಿಂದನೇ ಆಗ್ತದ, ಇದೇ ಜ್ಞಾನದಿಂದನೇ ಅನ್ನೋದು ನಿಶ್ಚಯ ಯಾಕೆ ಕೊಡುದಿಲ್ಲ ಅಂತಂದ್ರೆ, ಸತ್ಯಯುಗದ ರಾಜಧಾನಿಯಲ್ಲಿ ಎಲ್ಲಾ ತರದವ್ರು ಬೇಕಲ್ಲ, ಮಹಾರಾಜ ಮಹಾರಾಣಿ, ರಾಜ ರಾಣಿ ಎಲ್ಲಾರು ಬೇಕಾಗ್ತದ. ಅದರ ಅನುಸಾರಿ ಇಲ್ಲಿ ಅವಸ್ಥೆಯನ್ನ ಪಡಿತಾರೆ ಅಂತಾರೆ ಬಾಬಾ. ಬಾಬಾ ಆಯೇ ಹೇ ಪತಿತೋं को पावन बनाने, बाबा को बुलाते हैं, हे पतित पावन आओ. अब बाबा कहते हैं पावन बनो, बाबा को याद करो, हर एक को पैगाम देना है बाबा का. ಪ್ರತಿಯೊಬ್ಬರಿಗೂ ಬಾಬಾ ಸಂದೇಶ ಕೊಡ್ಬೇಕಾಗಿದೆ. ಅಂದ್ರೆ ಈ ವಿಶ್ವ ನಾಟಕದಲ್ಲಿ ಸ್ಥೂಲ ರೂಪದಲ್ಲಿರುವಂತಹ ಯಾರೆಲ್ಲ ಕ್ಯಾರೆಕ್ಟರ್ ಅದಾರ, ಯಾರೆಲ್ಲ ಶರೀರಧಾರಿ ಮನುಷ್ಯ ಇದ್ದಾರೆ, ಅವರಿಗೆ ಸ್ಥೂಲ ರೂಪದ ಸಂದೇಶ ಅಂತೂ ಕೊಡ್ಬೇಕಾಗಿದೆ. ಆದ್ರೆ ಮೂಲ ಸೇವಾ ಸೂಕ್ಷ್ಮ ರೂಪದಲ್ಲಿ ಪ್ರತಿಯೊಬ್ಬರು ಅಂತಂದ್ರೆ, ನಾ ಆತ್ಮ ಈ ಮೈಂಡ್ ಒಳಗೆ ಏನಿದೆ, ಈ ಮೈಂಡ್ ಅಲ್ಲಿ ಏನ್ ಅಕ್ಷೋಹಿಣಿ ರೂಪದ ಸೇನಾ ಇದೆ, ವಿಚಾರಗಳದವ, ಶುದ್ಧತೆ ಇದೆ, ಮತ್ತೆ ಕೀಳರಿಮೆ ಇದೆ,
ಇದರಲ್ಲಿ ವಿಕಾರಯುಕ್ತ ವಿಚಾರಗಳದಾವತ್ತಂದ್ಮೇಲೆ ಆ ಪ್ರತಿ ವಿಚಾರಕ್ಕೂ ಕೂಡ ಸ್ಮೃತಿ ಕೊಡಿಸ್ಬೇಕಾಗಿದೆ. ಈಗ ಪಾವನ ಆಗ್ಬೇಕು, ಸಮಯ ಕಂಪ್ಲೀಟ್ ಆಗ್ತಾ ಇದೆ. ಇದು ಡ್ರಾಮಾದ ಸ್ಕ್ರಿಪ್ಟ್ ಒಳಗೆ ಬರ್ತಾ ಇರುವಂತ ವಿಚಾರ, ಈ ವಿಚಾರ ನಾನಲ್ಲ. ಈಗ ಮತ್ತೆ ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಏನ್ ಸತ್ಯುಗ ಬರ್ತದ, ಸತ್ಯುಗದ ಅನುಸಾರ ಶುದ್ಧ ಸತೋಪ್ರಧಾನ ವಿಚಾರಗಳೇ ಬರ್ಬೇಕಾಗಿದೆ ಅನ್ನುವಂತ ಮೆಸೇಜ್ ಕೊಡ್ತಾ ಈ ಅಶುದ್ಧ ವಿಚಾರಗಳನ್ನ ಮರ್ಜ್ ಮಾಡಿ ಕೇವಲ ಶುದ್ಧ ಸತೋಪ್ರಧಾನ ವಿಚಾರಗಳನ್ನ ಇಮರ್ಜ್ ಮಾಡುವಂತ ಮೆಸೇಜ್ ಪ್ರತಿ ಸಂಕಲ್ಪಗಳಿಗೆ, ಸಂಸ್ಕಾರಗಳಿಗೆ ನಾ ಆತ್ಮ ಆ ಸತೋಪ್ರಧಾನ ಮನಸ್ಸು ಕೊಡ್ಬೇಕಾಗಿದೆ. पहले भारतीय ಶಿವಾಲಯ था, अभी दोनों ताज नहीं है. ಭಾರತ ಶಿವಾಲಯ ಇತ್ತು, ಈಗ ಯಾವ ಕಿರೀಟನೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಅಂದ್ರೆ ಏನು ಬಂಗಾರದ ಕಿರೀಟನೂ ಇಲ್ಲ, ಮತ್ತೆ ಸೂಕ್ಷ್ಮ ರೂಪದ ಪವಿತ್ರತೆಯ ಕಿರೀಟನೂ ಇಲ್ಲ. तुम बच्चों को कभी भी किसी बात पे मूंझना नहीं, पढ़ाई को कभी नहीं छोड़ना. कई बच्चे संग दोष में आकर रूठ कर अपनी पाठशाला खोल देते. अगर आपस में लड़ झगड़ कर जाए अपनी पाठशाला खोली तो मूर्खपना है ना. रूठते हैं तो पाठशाला खोलने के लायक ही नहीं है. ಬಾಬಾ ಹೇಳ್ತಾರೆ, ಬಹಳಷ್ಟು ವಿಷಯದೊಳಗ ಮಕ್ಕಳು ದೇಹ ಭಾನದಲ್ಲಿ ಬಂದು ಈ ನಾಟಕದಲ್ಲಿ ಯಾರಾದ್ರೂ ಜೊತೆ ಕ್ಯಾರೆಕ್ಟರ್ನ ಜೊತೆಗೆ ಏನಾದ್ರೂ ಆಗ್ತದಂದ್ರ ಅದನ್ನ ಸತ್ಯ ಅಂತ ತಿಳ್ಕೊತಾರ. ಸತ್ಯ ಅಂತ ತಿಳ್ಕೊಂಡು ಬಾಬಾನ್ ಸತ್ಯ ತಂದೆಯ ವಿದ್ಯೆ ಓದುವುದನ್ನೇ ಬಿಡ್ತಾರೆ. ಕೆಲವು ಮಕ್ಕಳು ಸಂಘ ದೋಷದಲ್ಲಿ ಬಂದು ಫ್ರೆಂಡ್ಶಿಪ್ ಮಾಡ್ಕೊಂಡು 4-5 ಜನ ಸೇರಿ ಅವ್ರು ಈ ರೀತಿ ವಿಚಾರ ಮಾಡ್ತಾರ, ಸೆಟ್ಕೊಂಡು ನಮ್ ಸೆಂಟರ್ ತೆಗಿಯೋಣ, ಅವ್ರ ಅಕ್ಕೋರು ಬೇಡ, ಯಾರು ಬೇಡ, ನಮ್ದ ಒಂದ್ ಪಾಠಶಾಲೆ ತೆಗಿಯೋಣ ಅಂತ ಅನ್ಕೋತಾರ. ಒಂದ್ ವೇಳೆ ನೀವು ಸೆಟ್ಕೊಂಡು ಜಗಳ ಮಾಡಿ ವಿದೌಟ್ ಪರ್ಮಿಷನ್ ನೀವು ಪಾಠಶಾಲಾ ತೆಗಿತೀರಿ ಅಂದ್ರೆ ಮೂರ್ಖತನ ಅಂತ ಹೇಳ್ತಾರ ಬಾಬಾ. ಸೆಟ್ಕೊಂಡ್ ಯಾಕೆ ತೆಗಿಬೇಕು? ತೆಗಿದಿತ್ತು ಅಂತಂದ್ರ ನಿಮ್ಮ ಹತ್ರ ಸೇವಾ ಮಾಡ್ಬೇಕನ್ನೋ ಭಾವನಾನೇ ಇತ್ತು ಅಂತಂದ್ರ ಖುಷಿಯಿಂದ ತೆಗೀರಿ. ಶ್ರೀಮತದ ಅಂಡರ್ ಒಳಗೆ ತೆಗೀರಿ, ಪ್ರೇಮದಿಂದ ಸಾಕಷ್ಟು ಸೇವಾ ಇದೆ ಮಾಡ್ರಿ. ಆದ್ರೆ ಸೆಟ್ಕೊಂಡೇ ತೆಗಿತೀರಿ ಅಂತಂದ್ರ, ವಿರುದ್ಧವಾಗಿ ಯಾರಾದ್ರೂ ಮನಸ್ಸಲ್ಲಿ ಸೇಡಿಟ್ಕೊಂಡು ತೆಗಿತೀರಿ ಅಂತಂದ್ರ ಅದು ಸೇವಾನೇ ಅಲ್ಲ. ಭೀಡ್ ಸೇರಿಸ್ಬೋದು, ಜನರನ್ನ ಕೂಡಿಸ್ಬೋದು, ಜನರಿಗೆ ಮನಸ್ಸನ್ನ ಮೇನ್ ಸೇವಾ ಕೇಂದ್ರದಿಂದ ಆಗ್ಲಿ ಅಕ್ಕಂದ್ರೆ ಆಗ್ಲಿ ದೂರ ಮಾಡ್ಬೋದು. ಆದ್ರೆ ಆತ್ಮಿಕ ಉನ್ನತ ಸ್ಥಿತಿ ಮಾಡ್ಕೊಳಿಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಸೇವೆಯ ಒಂದು ಶುರುನೇ ಸೆಟ್ಗೊಳ್ಳೋದ್ರಿಂದ, ದ್ವೇಷದಿಂದ ಆಗಿದೆ ಅಂತಂದ್ಮೇಲೆ ಅಲ್ಲಿ ಆತ್ಮ ಉನ್ನತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಸೆಟ್ಕೊಳ್ತಾರ, ಯಾರು ಸಿಟ್ ಮಾಡ್ಕೋತಾರ, ಸೆಟ್ಕೊಂಡು ಹಿಂದಕ್ ಸರಿತಾರ, ವಿದ್ಯೆ ಓದೋದ್ ಬಿಡ್ತಾರ, ಅವ್ರ ಪಾಠಶಾಲೆ ತೆಗಿಲಿಕ್ಕೆ ಯೋಗ್ಯನೇ ಇಲ್ಲ ಅಂತಾರ ಬಾಬಾ. ವಹ ದೇಹ ಅಭಿಮಾನ್ ತುಮಾರ ಚಲೇಗಾ ಹಿ ನಹಿ. ದೇಹ ಅಭಿಮಾನದಿಂದ ನೀವೇನ್ ಮಾಡ್ತಿರಲ್ಲ, ನಾ ಪಾಠಶಾಲಾ ಮಾಡ್ಬೇಕು, ನಾ ಹಿಂಗ್ ಕ್ಲಾಸ್ ತೆಗಿಬೇಕು, ನಂದ ಒಂದ್ ಸಪ್ರೇಟ್ ಮಾಡ್ಕೊಂಡ್ ಬಿಡ್ಬೇಕು ಅಂತ ಬಾಬಾ ಹೇಳ್ತಿರೋದು ಬಹಳ ದಿವಸ ನಡೆಯುವುದಿಲ್ಲ. ಕ್ಯೂಂಕಿ ಬುದ್ಧಿ ಮೇ ತೋ ದುಶ್ಮನಿ ಹೇ ತೋ ವಹ ಯಾದ್ ಆಯೇಗಿ. ಬುದ್ಧಿಯಲ್ಲಿ ದುಶ್ಮನಿ ಅದಲ್ಲ, ದುಶ್ಮನ್ ಶತ್ರುತ್ವ ಇಟ್ಕೊಂಡು ನೀವು ಒಂದು BK ಪಾಠಶಾಲೆ ತೆಗಿತೀರಿ ಅಥವಾ ಒಂದ್ ಏನಾದ್ರೂ ಸೇವಾ ಶುರು ಮಾಡ್ತೀರಿ ಅಂತಂದ್ರ ಬುದ್ಧಿಯೊಳಗೆ ದುಶ್ಮನಿ ಅದ ಅಂತಂದ್ರ ನಿಮ್ಮಿಂದ ಆತ್ಮ ಉನ್ನತಿ ಆಗಕ್ಕ, ಸೇವಾ ಆಗ್ಲಿಕ್ಕೆ ಅಥವಾ ಆತ್ಮ ಹೈಯರ್ ಕಾನ್ಶಿಯಸ್ಸಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. कुछ भी किसको समझा नहीं सकेंगे. ಶಬ್ದದಿಂದ ಡ್ರಾಮಾನುಸಾರ ನೀವು ಬೇರೆಯವರಿಗೆ ಎಷ್ಟೇ ಬಾಬನ್ ಮೆಸೇಜ್ ಕೊಡ್ಬೋದು, ಆದ್ರೆ ಬಾಬಾ ಹೇಳ್ತಾರ ಸತ್ಯವಾಗಿಯೂ ಮೂಲ ಸಂದೇಶವನ್ನ ಅಥವಾ ಆತ್ಮಸ್ಥಿತಿಯನ್ನ ಇನ್ನೊಬ್ಬರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ऐसा भी होता है जिसको ज्ञान देते हैं वह तीखे चले जाते, ಖುದ್ ಗಿರ್ ಜಾತೆ ಹೇ. ಅದಕ್ಕಾಗಿ ಏನಾಗ್ತದೆ ಅಂತ ಹೇಳ್ತಾರ ಬಾಬಾ, ಯಾರಿಗ್ ನೀವು ಕೊಡ್ತೀರಿ ಜ್ಞಾನ ಅವ್ರ ಭಲೆ ಮುಂದೆ ಹೋಗ್ತಾರ. ಆದ್ರೆ ನಿಮ್ಮಲ್ಲಿ ದುಶ್ಮನಿ, ನಿಮ್ಮಲ್ಲಿ ಶತ್ರುತ್ವದ, ನೀವು ಜಿದ್ದಿಂದ ಸೇವೆ ಮಾಡ್ತೀರಿ, ಇನ್ನೊಬ್ರಿಗೆ ತೋರಿಸ್ಲಕ್ ಸೇವಾ ಮಾಡ್ತೀರಿ ಅಥವಾ ಇನ್ನೊಬ್ರು ವಿರುದ್ಧ ಸೇವಾ ಮಾಡ್ತೀರಿ ಅಂತಂದ್ರ ಬಾಬಾ ಹೇಳ್ತಾರೆ ಅವಸ್ಥಾ ಕೆಳಗಿಳಿದ್ ಬಿಡ್ತದ. ಅವರೆಂದೂ ಪ್ರಗತಿಯನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಖುದ್ भी समझते मेरे से उनकी अवस्था अच्छी है, पढ़ने वाला राजा बन जाए और पढ़ाने वाला दास दासी बन जाते, ऐसे भी है. ಎಷ್ಟೋ ಜನ ದ್ವೇಷದಿಂದ ಸೇವೆ ಮಾಡ್ತಾರ, ಇನ್ನೊಬ್ಬರಿಗೆ ತೋರಿಸ್ಲಿಕ್ಕೆ ಸೇವೆ ಮಾಡ್ತಾರ, ಹೆಸರು ಮಾಡ್ಕೊಳಿಕ್ ಸೇವಾ ಯಾರು ಮಾಡ್ತಾರೆ ಅಂತವ್ರು ಎಷ್ಟೇ ಇನ್ನೊಬ್ಬರಿಗೆ ಜ್ಞಾನ ಕೊಟ್ರು ಅವ್ರು ಪ್ರಜಾನೇ ಆಗು ದಾಸಿ ಆಗ್ತಾರ. ಅದ್ರ ಕೇಳಿದವ್ರು ಎಂತಿಂತವ್ರು ರಾಜ ಆಗ್ತಾರಂತ ಹೇಳ್ತಾರ ಬಾಬಾ. ಪುರುಷಾರ್ಥಕರ್ ಬಾಬಾ ಕ ಗಲೆ ಕಾ ಹಾರ್ ಬನ್ನ ಹೇ. ಬಾಬಾ ಅಂತಾರೆ ಪುರುಷಾರ್ಥ ಮಾಡಿ ಬಾಬನ್ ಕೊರಳಿನ ಹಾರ ಆಗ್ಬೇಕೆ ಹೊರತಾಗಿ ಬಾಬಾ जीते जी मैं आपका बना हूं, ಬಾಬಾ की याद से ही ಬೇಡ ಪಾರ್ ಹೋನಾ ಹೇ. ಬಾಬಾ ಅಂತಾರೆ ಪುರುಷಾರ್ಥ ಹಿಂಗ್ ಮಾಡ್ಬೇಕಲ್ಲ, ಬಾಬನ್ ಕೊರಳಿನ ಹಾರ ಆಗ್ಬೇಕು. ಜೀವಂತಿರುವಾಗ್ಲೇನೆ ನನ್ನನ್ನ ನಾನು ಸಂಪೂರ್ಣ
ಈ ಡ್ರಾಮಾ ನನಗೆ ಎಲ್ಲಾ ಕೊಟ್ಟಿದೆ ಅಂದ್ಮೇಲೆ ವಾಪಸ್ ನಾ ಡ್ರಾಮಾ ಕೊಟ್ಬಿಡೋದು, ಎಲ್ಲವೂ ಬಾಬಾ ಅರ್ಪಣೆ ಆಗ್ಬಿಡೋದು ಅಂತಾರೆ ಬಾಬಾ. ಬಾಬಾ ನೆನಪಿನಿಂದನೇ ನನ್ನ ಜೀವನ ನೌಕೆ ಪಾರಾಗ್ಲಿಕ್ಕೆ ಸಾಧ್ಯ ಅನ್ನುವಂತ ಪುರುಷಾರ್ಥವನ್ನ ಮಾಡ್ಬೇಕಿದೆ. ಅಚ್ಚಾ, ಧಾರಣೆಗಾಗಿ ಮುಖ್ಯ ಸಾರ್ ಪೆಹ್ಲಾ, ಕಭಿ ಕಿಸಿ ಬಾತ್ ಮೇ ಮೂಂಜನಾ ನಹಿ ಹೈ. ಎಂದು ಯಾವ ಮಾತಿನಲ್ಲೂ ಕೂಡ ಕನ್ಫ್ಯೂಸ್ ಆಗ್ಬೇಡ್ರಿ, ಸಂಶಯದಲ್ಲಿ ಬರಬೇಡ್ರಿ. ಆಪಸ್ ಮೇ ರೂಟ್ ಕರ್ ಪಡಾಯಿ ನಹಿ ಚೋಡ್ನಿ ಹೈ. ಬಾಬಾ ಹೇಳ್ತಾರ, ಎಂದೂ ಮಧ್ಯದಲ್ಲಿ ಸೆಟ್ಕೊಂಡು ಈ ವಿದ್ಯೆಯನ್ನ ಬಿಡ್ಬೇಡ್ರಿ. ಈ ಸೆಟ್ಕೊಂಡ್ ವಿದ್ಯೆ ಬಿಡ್ತೀರಿ ಅಂತಂದ್ರ ಬಾಬಾ ಹೇಳಿದ್ರು ಮೂರ್ಖರು ಅಂತ. ದುಶ್ಮನಿ ಬನಾನಾ ಬಿ ದೇಹ ಅಭಿಮಾನ್ ಹೈ. ಸಿಟ್ ಮಾಡ್ಕೊಂಡು ಯಾರ್ದರೆ ಸೇವಾ ಕೇಂದ್ರದ ವಿರುದ್ಧ, ಅಕ್ಕೋರ್ ವಿರುದ್ಧ, ಯಾರ್ದರೆ ವಿರುದ್ಧ ಒಂದು ನೀವು ಮತ್ ಸಂಘ ಕ್ರಿಯೇಟ್ ಮಾಡ್ತೀರಿ ಅಂತಂದ್ರ ಬಾಬಾ ಹೇಳ್ತಾರೆ ಇದೆಲ್ಲ ದೇಹ ಅಭಿಮಾನ ಇದೆ. ಸಂಘ ದೋಷಿಸೆ ಅಪ್ನಿ ಬಹುತ್ ಸಂಭಾಲ್ ಕರ್ನಿ ಹೇ. ಅನೇಕರು ಈ ರೀತಿ ಉಕ್ಸಾನ ಅಂತಾರೆ ಇದಕ್ಕ ಹಿಂದಿಯಲ್ಲಿ, ಅಂದ್ರೆ ಉಕ್ಕಿಸ್ತಾರ ನಮಗ, ದ್ವೇಷ ಬರುವಂಗ, ರೇಗಿಸೋದು, ಅಥವಾ ಇನ್ನೊಬ್ಬರ ಮೇಲೆ ನಮಗೆ ಸೇಡ್ ಬರುವಂಗ, ಅಥವಾ ಅವ್ರ ಜೊತೆಗೆ ನಂದು ಮುರಿಯುವಂಗ ಆ ರೀತಿ ಮಾಡಿ ನಮ್ಮ ಮೂಲಕ, ನಮ್ಮ ಕ್ಯಾರೆಕ್ಟರ್ನ ಮೂಲಕ, ಅಥವಾ ಈ ಬಾಬಾನ ವಿರುದ್ಧ, ಶ್ರೀಮತದ ವಿರುದ್ಧ ಕಾರ್ಯ ಸೇವಾ ಮಾಡುವ ಹಾಗೆ ಮಾಡುವಂಥವ್ರದಾರ. ಅದಕ್ಕೆ ಅಂಥವ್ರ ಸಂಘದಿಂದ ನಿಮ್ಮನ್ನ ಬಹಳ ಸಂಭಾಲನೆ ಮಾಡ್ಕೊಡ್ರಿ. ಪಾವನ್ ಬನ್ನಾ ಹೈ, ಅಪ್ನಿ ಚಲನ್ ಸೆ ಬಾಬಾ ಕಾ ಶೋ ಕರ್ನಾ ಹೈ. ಪಾವನರಾಗಬೇಕಾಗಿದೆ, ತಮ್ಮ ಚಲನೆಯಿಂದ ತಂದೆಯ ಶೋ ಮಾಡಬೇಕಿದೆ. ಸೆಕೆಂಡ್ ಪಾಯಿಂಟ್, ಪ್ರೀತ್ ಬುದ್ಧಿ ಬನ್ ಏಕ್ ಬಾಬಾ ಕಿ ಅವ್ಯಭಿಚಾರಿ ಯಾದ್ ಮೇ ರೆಹನಾ ಹೈ. ಪ್ರೀತ್ ಬುದ್ಧಿಯವರಾಗಿ ಒಬ್ಬ ತಂದೆಯ ಅವ್ಯಭಿಚಾರಿ ನೆನಪಿನಲ್ಲಿರ್ಬೇಕು. ಅವ್ಯಭಿಚಾರಿ ಅಂದ್ರೆ ಭಲೆ ಡಿಸ್ಕಷನ್ ಮಾಡ್ತಿರ್ತಾರ, ಬಾಬಾ ಹೇಳ್ತಾರ, ಬಾಬಾ ನೀವು ಒಬ್ಬನೇ ಬಾಬಾ ಸದ್ಗತಿ ದಾತ, ಸುಖದಾತ, ಮುಕ್ತಿದಾತ, ಜೀವನ್ ಮುಕ್ತಿ ದಾತ, ಮತ್ತೆ ಎಲ್ಲದರಿಂದ ಕಷ್ಟಗಳಿಂದ ಪರಿಹಾರ ಮಾಡುವಂಥವ್ರು ಒಬ್ಬರೇ ಬಾಬಾ ಅಂತ ನೀವ್ ಹೇಳ್ತೀರಿ ಬಾಬಾ. ಆದ್ರೆ ನಾವು ಜಾತ್ರೆಯೊಳಗ, ವಿಶೇಷ ಸಂದರ್ಭದೊಳಗ ನಾವು ಮಂದಿರಕ್ಕೆ ಹೋಗದೆ ಇದ್ರೆ ಹೆಂಗ್ ನಡೀತದ, ಜನ ನಮ್ ತಪ್ಪು ತಿಳ್ಕೊತಾರ. ಬಾಬಾ ಎಂದು ಮಂದಿರಕ್ಕೆ ಹೋಗುದು ಬಿಡ್ರಿ ಅಥವಾ ನಿಮ್ ಪದ್ಧತಿಗಳನ್ನ ಬಿಡ್ರಿ ಅಂತ ಹೇಳಿಲ್ಲ. ಬಾಬಾ ಹೇಳೋದು ಎಲ್ಲಾ ನಿಮ್ಮ ಕ್ಯಾರೆಕ್ಟರ್ನ ಮೂಲಕ, ನಿಮ್ಮ ರೋಲ್ನ ಮೂಲಕ ಪೂಜಾ ಮಾಡೋದಿದೆ, ಮಂದಿರಕ್ಕೆ ಹೋಗೋದಿದೆ, ಭಲೆ ಹೋಗ್ಲಿ. ಸಾಕ್ಷಿ ದೃಷ್ಟ ಆಗಿ ಆ ರೋಲ್ನೊಳಗ ಪೂಜಾ ಮಾಡೋದು, ಮಂದಿರಕ್ಕೆ ಹೋಗೋದು ಏನ್ ಸೀನ್ ಇದೆ ಅದನ್ನ ಭಲೆ ನೋಡ್ರಿ ಸಾಕ್ಷಿ ದೃಷ್ಟ ಆಗಿ. ಆದ್ರೆ ಬಾಬಾ ಹೇಳ್ತಾರ, ಮನಸ್ಸಿನೊಳಗ ಎಂದೂ ಸ್ವೀಕಾರ ಮಾಡ್ಬೇಡ್ರಿ, ಈ ದೇವಿಯಿಂದ ನನಗೆ ಜೀವನ್ ಮುಕ್ತಿ ಸಿಗ್ತದ, ದೇವಿ ಪೂಜೆಯಿಂದ, ದರ್ಶನದಿಂದ ನನ್ ಕಷ್ಟ ದೂರ ಆಗ್ತದ ಅನ್ನುವ ನಂಬಿಕೆ ಇದೆಯಲ್ಲ, ಸೂಕ್ಷ್ಮ ರೂಪದ ನಂಬಿಕೆ. ಬಾಬಾ ಹೇಳ್ತಾರ ಇದು ಇದೇನಿದೆಯಲ್ಲ ಇದು ಇರಬಾರ್ದು. ಯಾಕೆ ಅಂದ್ರೆ ಎಲ್ಲಾ ದೇವಿ ದೇವತೆಗಳ ಆತ್ಮ ಈಗ ಸಂಗಮ ಯುಗದಲ್ಲಿ ಬೀಕೆ ಆಗಿ ಅವರೂ ಪುರುಷಾರ್ಥ ಮಾಡ್ತಿದ್ದಾರೆ. ಎಂದೂ ಮಂದಿರದ ಯಾವುದೇ ದೇವಿ ದೇವತೆಗಳ ಮೂಲಕ ನಮಗೆ ಮುಕ್ತಿ, ಜೀವನ್ ಮುಕ್ತಿ ಸಿಗೋದಕ್ಕ ಸಾಧ್ಯ ಇಲ್ಲ. ಕೇವಲ ಬಾಬಾರವರ ನಾಲೆಜ್ ಇಂದ ಮಾತ್ರ ನಾ ಆತ್ಮ ಈ ಎಲ್ಲಾ ರೋಲ್, ಹಳೆಯ ನಾಟಕದ ಸ್ಮೃತಿಯಿಂದ, ಪಾಪ ಕರ್ಮದಿಂದ, ಮತ್ತೆ ಈ ಒಂದು ರೋಲ್ನೊಳಗ ಮೈಂಡ್ ಒಳಗಿರುವಂತ ಕ್ಷೋಹಿಣಿ ಸೇನಾ ಪತಿತ ವಿಚಾರಗಳಿಂದ ಮುಕ್ತಿ ಹೊಂದಲಿಕ್ಕೆ ಸಾಧ್ಯ. ಅದಕ್ಕೆ ಒಬ್ಬ ಬಾಬಾ ಬಿಟ್ರೆ, ಒಬ್ಬ ಬಾಬನ್ ನೆನಪಿಟ್ರೆ, ಒಬ್ಬ ಬಾಬನ್ ಸಂಘ ಬಿಟ್ರೆ, ಒಬ್ಬ ಬಾಬನ ನಾಲೆಜ್ ಬಿಟ್ರೆ ನನಗೆ ಮುಕ್ತಿ ಸಿಗಕ್ ಸಾಧ್ಯ ಇಲ್ಲ ಅನ್ನುವಂಥದ್ದು ಸೂಕ್ಷ್ಮ ರೂಪದಲ್ಲಿ ಮೈಂಡ್ ಒಳಗಿದು ಸ್ವೀಕಾರ ಮಾಡ್ಬೇಕು. ಆತ್ಮ ಇದೀನಿ, ನಾನು ಸಂಪೂರ್ಣ ನಿರಾಕಾರ ಆತ್ಮ ಇದೀನಿ, ನನಗಿದು ಯಾವುದ್ರದ್ದು ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಬುದ್ಧಿಯಲ್ಲಿ ಪಕ್ಕಾ ಮಾಡ್ಕೊಳ್ಳೋದಿದೆಯಲ್ಲ, ಇದಕ್ಕಂತಾರ ಬಾಬಾ ಅವ್ಯಭಿಚಾರಿ ನೆನಪು. ತನ್ ಮನ್ ಧನ್ ಸೆ ಬಾಬಾ ಕೆ ಕಾರ್ಯ ಮೇ ಮದದ್ಗಾರ್ ಬನ್ನಾ ಹೈ. ಬಾಬಾ ಹೇಳ್ತಾರೆ ತನು ಮನ ಧನ. ಈ ವಿಶ್ವ ನಾಟಕದೊಳಗ ನಾವು ರೋಲ್ ಪ್ಲೇ ಮಾಡ್ಲಿಕ್ಕೆ ಯಾವಾಗ ಶುರು ಮಾಡಿದ್ವಿ, ಈ ಸೃಷ್ಟಿ ನಾಟಕ ನಮಗೆ ಅಪಾರ ಅನ್ಗಿನತ್ ಸಂಪತ್ತನ್ನ ಕೊಟ್ಟಿದೆ. ಸತ್ಯುಗ ತ್ರೇತಾಯುಗದಲ್ಲಿ. ಯಾವಾಗ ದ್ವಾಪರ ಯುಗ ಶುರು ಆಗ್ತದ ಅವಾಗಿಂದ ಆತ್ಮ ತನ್ನ
ಪ್ರಭಾವಿತದಿಂದ ಈ ನಾಟಕದೊಳಗೆ ಏನೆಲ್ಲ ಸಿರಿ ಸಂಪತ್ತಿತ್ತು ಅದರಿಂದ ಬಹಳ ಅಪ್ರಭಾವಿತಿತ್ತು. ಆತ್ಮಕ್ಕೇನು ಪ್ರಭಾವಿ ಇರ್ತಿರಲಿಲ್ಲ. ಇದು ಮುತ್ತು ರತ್ನ ಸಿರಿ ಸಂಪತ್ತು ಸುಂದರ ಇದ್ರದ್ದು ಯಾವುದರಿಂದಲೂ ಆತ್ಮ ತನ್ನ ಸಂಪೂರ್ಣತೆಯಲ್ಲಿತ್ತು. ಯಾವಾಗ ದ್ವಾಪರ ಯುಗದಿಂದ ಆತ್ಮ ತನ್ನ ಸಂಪೂರ್ಣತೆಯನ್ನ ಕಳ್ಕೊಳ್ತದ, ತನ್ನ ಮೂಲ ಅವಸ್ಥೆಯಿಂದ ತನ್ನನ್ನು ತಾನು ದೂರ ಆಗ್ತದೋ ಆಗ ಈ ಮೈಂಡ್ ಜಾಗೃತ ಆಗ್ತದ. ಮೈಂಡ್ ತನ್ನ ಹೊಸ ಪರಿಚಯ ಮಾಡ್ಕೊಳ್ತದ. ನಾನಂದ್ರ ದೇಹ, ನಾನಂದ್ರ ಯಜಮಾಂತಿ, ನಾನಂದ್ರ ಹಿಂಗ ಇತ್ಯಾದಿ. ಆಗ ಇದು ನನ್ನ ಶರೀರ, ಇದು ನನ್ನ ಮನಸ್ಸದ, ಇದು ನನ್ನ ಧನ ಅದ, ನನ್ನ ಸಂಪತ್ತದ ಅಂತ ಅಟ್ಯಾಚ್ಮೆಂಟ್ ಬೆಳಿಲಿಕ್ಕೆ ಶುರುವಾಯಿತು. ಆ ಅಟ್ಯಾಚ್ಮೆಂಟ್ ಬೆಳೆದಾಗ ಇದು ನನ್ನಿಂದ ದೂರ ಆಗ್ತದ ಅನ್ನೋದಕ್ಕ ಭಯ, ದೂರ ಆಗಿದೆ ಅನ್ನೋದಕ್ಕ ಚಿಂತಿ, ಕಳ್ಕೊಂಡೀನಿ ಅನ್ನೋದಕ್ಕೆ ಚಿಂತಿ, ದೂರ ಆಗ್ತದ ಅನ್ನೋದಕ್ಕ ಭಯ. ಅದಕ್ಕಾಗಿನೇ ನಾವು ಆತ್ಮ ದ್ವಾಪರ ಯುಗದಿಂದ ಇಲ್ಲಿವರೆಗೆ ಸಫರಿಂಗ್ ಒಳಗಿದ್ದೀವಿ, ದುಃಖಿ ಇದ್ದೀವಿ, ಅಶಾಂತಿ ಇದ್ದೀವಿ, ಕಷ್ಟದೊಳಗಿದ್ದೀವಿ, ಕಷ್ಟದ ಫೀಲಿಂಗ್ ಮಾಡ್ತಿದ್ದೀವಿ. ಈಗ ಯಾವ ತನುವಿನ ಮೇಲೆ, ಧನದ ಮೇಲೆ, ಮನಸ್ಸಿನ ಮೇಲೆ ನಮ್ದು ಅಟ್ಯಾಚ್ಮೆಂಟ್ ಇದೆ, ಅದು ದೂರ ಆಗ್ಬೇಕು ಅಂತಂದ್ರೆ ಅದನ್ನ ಬಾಬಾರ ಕಾರ್ಯದಲ್ಲಿ ತೊಡಗಿಸ್ಲೇಬೇಕಂತಾರ ಬಾಬಾ. ಅವಾಗ್ಲೇನೆ ಇವುಗಳಿಂದ ನಾನು ಡಿಟ್ಯಾಚ್ ಆಗಿ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡ್ತೀವಿ. ಯಾವಾಗ ನಾವು ಇವುಗಳಿಂದ ಡಿಟ್ಯಾಚ್ ಆಗ್ತೀವಿ, ಇರುವುದ್ರಿಂದ ನನ್ನ ಹತ್ರ 10 ಲಕ್ಷ ಇದೆ, 10 ಲಕ್ಷ ಧನ ಮತ್ತು ಈ ತನು ಮತ್ತೆ ಈ ಮನಸ್ಸು, ಇದರಿಂದ ನಾನು ಎಷ್ಟು ಡಿಟ್ಯಾಚ್ ಆಗ್ತೀನಿ, ನಾನು ಎಷ್ಟು ನ್ಯಾರ ಆಗ್ತೀನಿ, ಎಷ್ಟು ಬಾಬನಿಗೆ ಪ್ರಿಯ ಆಗ್ತೀನಿ, ಅಷ್ಟು ನನ್ನ ಈ ಕ್ಯಾರೆಕ್ಟರ್ ಒಳಗ ಎಷ್ಟು ಧನ ಬೇಕು, ಎಷ್ಟು ಜನ ಬೇಕು, ಏನ್ ಸಮೃದ್ಧಿ ಬೇಕು, ಅದು ತಾನೇ ಸಿಕ್ತ, ತಾನೇ ಲಭಿಸ್ತದ, ತಾನೇ ನನ್ನ ಕ್ಯಾರೆಕ್ಟರ್ ಹಿಂದೆ ಬೆನ್ ಹತ್ತಿ ಬರ್ತದ. ಆದ್ರೆ ಬಾಬಾ ಹೇಳ್ತಾರೆ ಇರುವುದೇನಿದೆ ಅದರಿಂದ ನ್ಯಾರ ಆಗ್ಬೇಕು ಅಂತಂದ್ರ ತಮ್ಮ ಹತ್ರ ಇರುವುದನ್ನ ಬಾಬಾನ ಕಾರ್ಯದಲ್ಲಿ ಸಫಲಗೊಳಿಸ್ಬೇಕು, ಸಹಯೋಗಿ ಆಗ್ಬೇಕು ಅಂತಾರ ಬಾಬಾ. ಇಂದಿನ ಮುರಳಿಯ ವರದಾನ್ ನ್ಯಾರೆ और प्यारे बनने का राज जानकर राजी रहने वाले राजयुक्त भव. ನ್ಯಾರ ಮತ್ತು ಪ್ಯಾರ ಆಗುವುದರ ರಹಸ್ಯವನ್ನ ತಿಳಿದು ರಾಜಿ ಆಗುವಂತಹ ರಾಜಯುಕ್ತ ಭವ. ನ್ಯಾರ ಅಂದ್ರೆ ನಾ ಆತ್ಮದ ಒಳಗೇನ್ ಮೈಂಡ್ ಇದೆ, ಮೈಂಡ್ ಒಳಗೇನ್ ಸ್ಕ್ರಿಪ್ಟ್ ಇದೆ, ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಏನ್ ಪತಿತ ವಿಚಾರ, ಕೆಟ್ಟ ವಿಚಾರ, ವ್ಯರ್ಥ ವಿಚಾರ ಇದೆ, ಅದು ನಾನಲ್ಲ. ಅದರಿಂದ ನ್ಯಾರ, ವಿಚಾರಗಳಿಂದ ನ್ಯಾರ, ನನ್ನ ಕರ್ಮದಿಂದ ನ್ಯಾರ, ನಂದೇನ್ ಕ್ಯಾರೆಕ್ಟರ್, ನಾನಂದ್ರ ರೇಣುಕಾ, ನಾನಂದ್ರ ಅಕ್ಕೋರು ಅಂತ ಏನ್ ತಿಳ್ಕೊಂಡು ನನ್ನೊಂದು ಸ್ಟೋರಿ ಇದೆ, ಸ್ಟೋರಿ ಮೇಲೆ ನನಗೆ ಬಹಳ ಮೋಹ ಇದೆ, ಈ ಮೈಂಡಿಗೆ ಬಹಳ ಮೋಹ ಇದೆ. ನಾನು ಹಿಂಗ್ ಚಲೋ ಅನಿಸ್ಕೋಬೇಕು, ನನ್ನೆಲ್ಲರ ಮುಂದ ಶ್ರೇಷ್ಠ ಅನಿಸ್ಕೋಬೇಕು ಅಂತ ಈ ಅಟ್ಯಾಚ್ಮೆಂಟ್ ಏನಿದೆ ಇದರಿಂದ ನ್ಯಾರ ಆಗ್ಬೇಕಂತಾರ ಬಾಬಾ. ಯಾಕಂದ್ರೆ ನಾ ಹಿಂದಿನ ಜನ್ಮದಲ್ಲೂ ಕೂಡ ಒಂದ್ ಬೇರೆ ರೋಲ್ ಪ್ಲೇ ಮಾಡ್ತಿದ್ದೆ. ನನಗ್ ಅವಾಗ ಏನ್ ಅನಿಸ್ತಿತ್ತು, ಈಗ ತಿಳ್ಕೊಡ್ರಿ, ನಾನು ಹಿಂದಿನ ಜೀವನದೊಳಗ ನಾನೊಬ್ಬ ದೊಡ್ಡ ವ್ಯಕ್ತಿ, ವ್ಯಾಪಾರಸ್ಥ ಆಗಿದ್ದೆ, ಒಬ್ಬ ಮಹಾನ್ ಭಕ್ತ ಆಗಿದ್ದೆ. ಅವಾಗ ನನಗೆ ಜೀವನ ರಿಯಲ್ ಅನಿಸ್ತಿತ್ತು. ಓಹೋ ಇದು ರಿಯಲ್ ಅದಪ್ಪ, ಅದು ನಾನು ಮಹಾನ್ ಭಕ್ತ, ಇನ್ನೂ ಒಳ್ಳೆ ಮಹಾನ್ ಭಕ್ತ ಆಗ್ಬೇಕು, ನಾ ಇನ್ನೂ ಒಳ್ಳೆ ವ್ಯಾಪಾರಸ್ಥ ಆಗ್ಬೇಕು, ನಾ ಎಲ್ಲರಿಗೂ ಸುಖ ಕೊಡ್ಬೇಕು ಅನ್ಕೊಂಡಿದ್ದೆ. ಬಟ್ ಡ್ರಾಮಾದಲ್ಲಿ ಆ ಕ್ಯಾರೆಕ್ಟರ್ ಯಾವಾಗ ಕಂಪ್ಲೀಟ್ ಆಯ್ತು, ಅದು ಸತ್ತು ಹೋಗ್ಬಿಡ್ತು. ಹಿಂದೆ ಏನಿದ್ದೆ ಏನನ್ನು ಸಮಾಪ್ತ. ಹಂಗೆ ಈ ಸಮಯದಲ್ಲೂ ನಾವೇನ್ ತಿಳ್ಕೊಂಡು, ನಾ ಅಕ್ಕೋರಿದ್ದೀನಿ, ನಾ ಕ್ಯಾರೆಕ್ಟರ್ ಇದ್ದೀನಿ, ನಾ ವ್ಯಾಪಾರಸ್ತಿದ್ದೀನಿ, ನಾ ಟೀಚರ್ ಇದ್ದೀನಿ, ನಾ ತಾಯಿ ಇದ್ದೀನಿ, ನಾನು ಅಪ್ಪ ಇದ್ದೀನಿ, ನಾನು ಬ್ರದರ್ ಇದ್ದೀನಿ ಅಂತ ಏನ್ ತಿಳ್ಕೊಂಡಿವಿ, ಇದೆಲ್ಲ ಭ್ರಮೆ, ಇದು ಕೇವಲ ನಾಟಕ. ನಾ ಆತ್ಮ ಇರೋದು ಮಾತ್ರ ಸತ್ತಿದೆ ಅಂದ್ಮೇಲೆ ಬಾಬಾ ಹೇಳ್ತಾರ ಇವೆಲ್ಲವುಗಳಿಂದ ಈಗ ನ್ಯಾರ ಆಗ್ಬೇಕಾಗಿದೆ. ನನ್ನ ಆತ್ಮಕ್ಕೊಂದು ಸ್ಟೋರಿ ಸಿಕ್ಕಿದೆಯಲ್ಲ, ಈ ಸ್ಟೋರಿಯಿಂದ, ಅಕ್ಷೋಹಿಣಿ ಸೇನಾದ ರೂಪದಲ್ಲಿರೋ ವಿಚಾರಗಳಿಂದ ಮತ್ತು ಈ ಡ್ರಾಮಾದಲ್ಲಿ ಏನೆಲ್ಲ ಸೀನರೀಸ್, ಅನ್ಯ ಆತ್ಮಗಳ ಸ್ಟೋರಿ ನೋಡಿ ಅದರಿಂದ ಪ್ರಭಾವಿತ ಆಗ್ತೀವಿ. ಇದರಿಂದ ನ್ಯಾರ ಆಗ್ಬೇಕಾಗಿದೆ. ಇದರಿಂದ ನ್ಯಾರ ಆದಾಗ ಮಾತ್ರ ನಾನು ನನ್ನ ಆತ್ಮದ ಮೂಲ ಅವಸ್ಥೆಯಲ್ಲಿ ಸ್ಥಿತ ಆಗ್ತೀನಿ. ಅವಾಗ್ಲೇನೆ ನಾನು ಬಾಬಾಗ್ ಪ್ಯಾರ ಆಗಕ್ಕೆ ಸಾಧ್ಯ. ಈ ರಹಸ್ಯವನ್ನ ತಿಳ್ಕೊಂಡು ರಾಜಿ ಆಗುವಂತ ರಾಜಯುಕ್ತರಾಗ್ರಿ. ರಾಜಿ ಅಂದ್ರೆ ಇಲ್ಲಿವರೆಗೆ ಅಟ್ಯಾಚ್ಮೆಂಟ್ ಈ ಡ್ರಾಮಾದಲ್ಲಿ ಇತ್ತು, ಈಗ ನನ್ಗೆ ಈ ನಾಲೆಜ್ ಬಂದಿದೆ, ಇದು ಕೇವಲ ನಾಟಕ ಇದೆ, ಇದು ಯಾವುದು ನಾನು ಅಲ್ಲ. ಓಕೆ, ಈ ನಾಟಕದಲ್ಲಿ ಈ ರೋಲ್ ನಲ್ಲಿ ಕೆಲವೊಮ್ಮೆ ರೋಗ ಬರ್ತದ, ಓಕೆ ರಾಜಿ, ರೋಗ ನಾನಲ್ಲ, ಶರೀರದಲ್ಲಿ ರೋಗ ಬರ್ತದ, ಶರೀರದಲ್ಲಿ ಕ್ಯಾರೆಕ್ಟರ್ ಒಳಗ ದುಃಖ ಇದೆ, ಕ್ಯಾರೆಕ್ಟರ್ ಒಳಗ ಲಾಸ್ ಇದೆ,
ಇದಕ್ಕೆ ನಾ ರಾಜಿ ಆಗ್ತೀನಿ ಅಂದ್ರೆ ಇದು ಯಾವುದೂ ನಾನು ಅಲ್ವೇ ಅಲ್ಲ, ಕ್ಯಾರೆಕ್ಟರ್ ಒಳಗೆ ಬರ್ತಾ ಇದೆ, ಕ್ಯಾರೆಕ್ಟರ್ ಒಳಗೆ ಹೋಗ್ತಾ ಇದೆ. ಇಂತಹ ರಾಜಯುಕ್ತ ಆತ್ಮ ಆಗ್ರಿ ಅಂತ ಬಾಬಾ वरदान ಕೊಡ್ತಿದ್ದಾರೆ. जो बच्चे प्रवृत्ति में रहते न्यारे और प्यारे बनने का राज जानते हैं वह सदा स्वयं की स्वयं से राजी रहते हैं. ಪ್ರವೃತ್ತಿ ಕೋ ಭಿ ರಾಜಿ ರಕ್ತೆ ಹೇ. ಯಾವ ಮಕ್ಕಳು ಪ್ರವೃತ್ತಿಯಲ್ಲಿ ಅಂದ್ರೆ ಗೃಹಸ್ಥ ಜೀವನದಲ್ಲಿ ಇರ್ತಾರೆ ಮತ್ತೆ ತಮ್ಮ ಸ್ಟೋರಿ ನಾ ಅಪ್ಪಿದ್ದೀನಿ, ನಾವು ಇದ್ದೀನಿ, ನಾ ಅಕ್ಕಿದ್ದೀನಿ ಅನ್ನುವಂಥದ್ದೇನು ಸ್ಟೋರಿ ಇದೆಯಲ್ಲ, ಸ್ಟೋರಿ ಜೊತೆಗೆ ಬಹಳ ಅಟ್ಯಾಚ್ಮೆಂಟ್ ಇದೆ. ನಾ ಚಲೋ ಅವು ಅನ್ಸ್ಕೋಬೇಕು, ನಾ ಚಲೋ ಅಪ್ಪ ಅನ್ಸ್ಕೋಬೇಕು, ನಾ ಚಲೋ ಹೆಂಡತಿ ಅನ್ಸ್ಕೋಬೇಕು, ನಾ ಚಲೋ ಪತಿ ಅನ್ಸ್ಕೋಬೇಕಂತೆ ಅನ್ಕೊಂಡು ನಾವು ಅದ್ರ ಜೊತೆಗೆ ಅಟ್ಯಾಚ್ಡ್ ಆಗಿ ಅದರೊಳಗೆ ಏನು ಸಫರಿಂಗ್ ಫೀಲ್ ಮಾಡ್ತಾ ಇದ್ದೀವಿ. ಬಾಬಾ ಹೇಳ್ತಾರೆ ಇದೆಲ್ಲದರಿಂದ ನ್ಯಾರ ಆಗ್ರಿ, ಬಾಬನಿಗೆ ಪ್ಯಾರ ಆಗ್ರಿ. ಈ ಒಂದು ರಹಸ್ಯವನ್ನ ತಿಳ್ಕೊಂಡು ಸ್ವಯಂ ಬಾಬಾ ಹೇಳ್ತಾರೆ ಸ್ವಯಂನಿಂದ ರಾಜಿ ಆಗ್ರಿ. ಅಂದ್ರೆ ನಾ ಒಳ್ಳೆ ಅಪ್ಪ ಆಗ್ಲಿಲ್ಲ, ನಾ ಒಳ್ಳೆ ಹೆಂಡತಿ ಆಗ್ಲಿಲ್ಲ, ನಾ ಒಳ್ಳೆ ತಾಯಿ ಆಗ್ಲಿಲ್ಲ, ನನ್ನ ಕಡೆಯಿಂದ ಏನೂ ಮಾಡೋಕ್ಕಾಗವಲ್ದು, ನನ್ನಿಂದ ಏನೂ ಕೊಡೋಕ್ಕಾಗವಲ್ದು, ನಾನು ಯಾವತ್ತೂ ಪೇಷಂಟ್ ಆಗಿರ್ತೀನಿ, ನನ್ಗೇನು ಚಂದ ಮಾಡಿ ಉಣಿಸ್ಬೇಕಂತೀನಿ ಆಗಲ್ಲ, ನನ್ನ ಹತ್ರ ದುಡ್ಡು ಇದ್ದಿದ್ರೆ ನನ್ನ ಮಕ್ಕಳಿಗೆ ಎಷ್ಟು ಚಂದ ಓದಿಸ್ತಿದ್ದೆ. ಇದಕ್ಕಂತಾರ ಸಫರಿಂಗ್, ಇದಕ್ಕಂತಾರ ದುಃಖ, ಇದಕ್ಕೆ ಅಟ್ಯಾಚ್ಮೆಂಟ್ ಅಂತಾರ. ಆಶೆ ಭರೋಸಾ ಡ್ರಾಮಾ ಜೊತೆಗೆ ಬಹಳಷ್ಟು ಅಪೇಕ್ಷೆ. ಬಾಬಾ ಹೇಳ್ತಾರೆ ಯಾಕಂದ್ರೆ ಇದು ಸತ್ಯ ಅಂತ ತಿಳ್ಕೊಂಡಾರ. ನಾನು ನನ್ನ ಮಗಳಿಗೆ ಇನ್ನೂ ಬೆಟರ್ ಮಾಡ್ಬೋದು, ಬಹಳ ಓದಿಸ್ಬೋದು, ಬಹಳ ಮುಂದುವರಿಸ್ಬೋದು, ನನ್ನ ಫ್ಯಾಮಿಲಿ ಚೇಂಜ್ ಮಾಡ್ಬೋದು, ಹಿಂಗ್ ತಿಳ್ಕೊಂಡಿದ್ದಾರೆ. ಯಾಕಂದ್ರೆ ಇದು ಸತ್ಯ ಅಂತ ತಿಳ್ಕೊಂಡಿದ್ದಾರೆ ಪ್ರವೃತ್ತಿಯಲ್ಲಿರುವಂಥ ಅನೇಕ ಮೈಂಡ್ಗಳು. ಅದಕ್ಕೆ ಬಾಬಾ ಹೇಳ್ತಾರೆ ಪ್ರವೃತ್ತಿಯಲ್ಲಿದ್ರು ಕೂಡ ನ್ಯಾರ ಆಗುವ ರಹಸ್ಯ, ಬಾಬಾ ಪ್ಯಾರ ಆಗುವ ರಹಸ್ಯ ತಿಳ್ಕೊಡ್ರಿ ಅಂತಂದ್ರೆ ಸ್ವಯಂ ನಿಮಗೆ ನೀವೇನೆ ರಾಜಿ ಆಗ್ತೀರಿ. ಓಕೆ, ಇದು ಕ್ಯಾರೆಕ್ಟರ್ ಒಳಗಿದೆ, ಕ್ಯಾರೆಕ್ಟರ್ ಸತ್ಯ ಅಲ್ಲ, ಇಲ್ಲಿ ಏನ್ ನಡೀತಾ ಇದೆ ಇದು ಡ್ರಾಮಾದಲ್ಲಿ ಸಿಕ್ಕಿದೆ, ಇದನ್ನೇನು ನಾನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಇದರಿಂದ ನ್ಯಾರ ಆಗಿ ಬಾಬನ್ ಜೊತೆಗೆ ಪ್ಯಾರ ಅವಸ್ಥೆಯಲ್ಲಿ ಇದ್ದುಕೊಂಡು ಸಾಕ್ಷಿ ದೃಷ್ಟಾಗಿ ನಾಟಕ ನೋಡ್ಬೋದೇ ಹೊರತಾಗಿ ಈ ನಾಟಕದಲ್ಲಿ ನಾನೇನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರವೃತ್ತಿ ಕೋ ಭಿ ರಾಜಿ ರಕ್ತೆ ಹೇ. ಯಾರು ತನ್ನ ರೋಲಿಂದ ರಾಜಿ ಆಗ್ತಾರ ಅವರು ಪ್ರವೃತ್ತಿಯನ್ನು ಕೂಡ ರಾಜಿ ಮಾಡ್ಲಿಕ್ಕೆ ಅಂದ್ರ ಖುಷ್ ಇಡ್ಲಿಕ್ಕೆ ಸಾಧ್ಯ ಇದೆ. ಸಾಥ್ ಸಾಥ್ ಸಚ್ಚಿ ದಿಲ್ ಹೋನೆ ಕೆ ಕಾರಣ ಸಾಹೇಬ್ ಬಿ ಸದೈವ್ ಉನ್ ಪರ್ ರಾಜಿ ರೇತಾ ಹೇ. ಸತ್ಯ ಹೃದಯ ಅಂದ್ರೆ ಯಾರಿಗಂತಾರ? ಮಕ್ಕಳಿಗೆ, ಪತಿ ಪತ್ನಿಗೆ ಇದ್ದದ್ದನ್ನ ಇದ್ದಂಗ ಹೇಳುವುದು ಅಂತಲ್ಲ. ಈ ನಾಟಕವನ್ನ ಪತ್ನಿಯನ್ನ ನಾಟಕದ ಒಂದು ಕ್ಯಾರೆಕ್ಟರ್, ಪತಿಯನ್ನ ನಾಟಕದ ಕ್ಯಾರೆಕ್ಟರ್, ಮಕ್ಕಳನ್ನ ನಾಟಕದ ಕ್ಯಾರೆಕ್ಟರ್ ಮಾತ್ರ, ರೋಲ್ ಮಾತ್ರ, ಸ್ವಲ್ಪ ದಿವಸದ ರೋಲ್ ಮಾತ್ರ ಅಂತ ಯಾರು ಅಸತ್ಯ ಡ್ರಾಮಾನ ಅಸತ್ಯ ಅಂತ ತಿಳ್ಕೊತಾರ. ಆ ಕ್ಯಾರೆಕ್ಟರ್ ಒಳಗಿರುವ ಎಲ್ಲ ಆತ್ಮ ಇದಾರಲ್ಲ ಅವ್ರು ಸತೋ ಪ್ರಧಾನ ಆತ್ಮ ಅಂತ, ನಿಜ ಆತ್ಮರನ್ನ ನಿಜ ಅಂತ ತಿಳ್ಕೋದಿದೆಯಲ್ಲ ಅವ್ರಿಗಂತಾರ ಸಚ್ಚೆ ಬಚ್ಚೆ, ಸಚ್ಚೆ ದಿಲ್ ವಾಲೆ. ಅಂತ ಮಕ್ಕಳ ಮೇಲೆ ಸ್ವಯಂ ಶಿವ ಬಾಬಾ ರಾಜಿಯಾಗಿರ್ತಾರೆ. ऐसे राजी रहने वाले राजयुक्त बच्चों को अपने प्रति या अन्य किसी के प्रति किसी को काजी बनाने की जरूरत नहीं रहती, क्योंकि वह अपना फैसला अपने आप कर लेते हैं. इसीलिए उन्हें किसी को काजी, वकील या जज बनाने की जरूरत नहीं है. ಬಾಬಾ ಹೇಳ್ತಾರೆ ಯಾರು ಸ್ವಯಂ ತನ್ನ ರೋಲಿಂದ ಸಂತುಷ್ಟ ಇರ್ತಾರ, ಯಾರು ಇನ್ನೊಬ್ಬರಿಗೆ ಸಂತುಷ್ಟ ಮಾಡುವಂತ ರಹಸ್ಯವನ್ನ ತಿಳ್ಕೊಂಡಿರ್ತಾರ, ಅಥವಾ ಯಾರೇ ಈಗ ನನ್ನಿಂದ ಯಾರಾದ್ರೂ ಸಂತುಷ್ಟ ಆಗದೆ ಇದ್ರ ಅಥವಾ ನನ್ನಿಂದ ಬಹಳಷ್ಟು ಏನೋ ವಿಪರೀತ ಶ್ರೀಮತದ ವಿರುದ್ಧ ಅಪೇಕ್ಷೆಗಳನ್ನ ಇಡ್ತಾರತ್ತಂದ್ರ ಆ ಅಪೇಕ್ಷೆಗಳನ್ನ ನನ್ನಿಂದ ಪೂರ್ಣ ಆಗ್ಲಿಲ್ಲ ನನ್ನ ಕ್ಯಾರೆಕ್ಟರ್ ಇಂದ, ಅವಾಗ ಅವ್ರು ನನ್ನಿಂದ ಏನಾಗ್ತಾರ? ನಾರಾಜ್ ಆಗ್ತಾರ. ಅವ್ರು ನನ್ನಿಂದ ನಾರಾಜ್ ಆದ್ರಲ್ಲ ಹೆಂಗ್ ಮಾಡ್ಲಿ ಅನ್ನೋದು ಕೂಡ ನನ್ನ ಮೈಂಡ್ ಒಳಗ ಇರುವುದಿಲ್ಲ. ಯಾಕಂದ್ರೆ ಡ್ರಾಮಾದಲ್ಲಿ ಅವ್ರು ನಾರಾಜ್ ಆಗೋದು, ಆ ತರ ಅಪೇಕ್ಷೆ ಇಡೋದು, ಅವ್ರು ಏನೇ ಮಾಡುದು ಇದು ಡ್ರಾಮಾದಲ್ಲಿ ಫಿಕ್ಸ್ ಇದೆ, ಅದು ಯಾವುದು ನಾನಲ್ಲ, ಇದು ಯಾವುದು ನಿಜನೂ ಅಲ್ಲ. ನಾನು ಆತ್ಮ ನಿರಾಕಾರ ಸತೋ ಪ್ರಧಾನ ಇದೀನಿ, ಅವರು ಆತ್ಮ ನಿರಾಕಾರ ಸತೋ ಪ್ರಧಾನದಾರ ಅನ್ನುವಂಥದ್ದೇನಿದೆಯಲ್ಲ ಇದು ಅನ್ಯ ಆತ್ಮರನ್ನ ರಾಜಿ ಮಾಡೋದು, ತನಗ್ ತಾನು ರಾಜಿ ಆಗೋದು. ಅಂದ್ಮೇಲೆ ಬಾಬಾ ಹೇಳ್ತಾರೆ ಯಾರು ರಾಜಿ ಇರ್ತಾರ ಅವ್ರು ಕಾಜಿ ಮಾಡ್ಕೊಳ್ಳೋದಿಲ್ಲ. ಕಾಜಿ ಅಂತಂದ್ರ ನನಗೊಬ್ರು ಯಾರೇ ಒಬ್ರು ಸಪೋರ್ಟಿವ್ ಇರ್ಬೇಕು, ದೊಡ್ಡ ವ್ಯಕ್ತಿ ನನ್ ಹಿಂದ್ ಸಪೋರ್ಟಿವ್ ಇರ್ಬೇಕು, ಒಬ್ಬ ರಾಜಕಾರಣಿ ಇರ್ಬೇಕು, ಇಲ್ಲ ನಮ್ ಮಾವ ಇರ್ಬೇಕು, ಕಾಕ ಇರ್ಬೇಕು, ಒಬ್ರ ಅಕ್ಕೋರ್ ಇರ್ಬೇಕು, ನಮ್ ಹಿಂದೊಬ್ರು ಅವ್ರು ಇರ್ಬೇಕು, ವಕೀಲ್ರು ಇರ್ಬೇಕು, ಜಡ್ಜ್ ಇರ್ಬೇಕು. ಬಾಬಾ ಹೇಳ್ತಾರ ಯಾರು ಸ್ವಯಂ
ಡ್ರಾಮಾದ ರಹಸ್ಯ ತಿಳ್ಕೊಂಡಿರ್ತಾರೋ, ಯಾರು ಸ್ವಯಂನ ಸತ್ಯವನ್ನ ಅರ್ಥ ಮಾಡ್ಕೊಂಡಿರ್ತಾರೋ, ಯಾರು ತಂದೆ ಜೊತೆಗೆ ಪ್ಯಾರ ಆಗಿರ್ತಾರೋ, ಅವರು ಸ್ವಯಂ ಪ್ರತಿ ವಿಷಯದ ನಿರ್ಣಯ ಸ್ವಯಂ ತಗೋತಾರ. ಅವ್ರು ಸ್ವಯಂ ತಗೊಳೋದ್ರಿಂದ ಅವ್ರಿಗೆ ಬಾಳ ಚಲೋ ಅನ್ಸ್ಕೋಬೇಕು, ಇವ್ರಿಗೆ ಚಲೋ ಅನ್ಸ್ಬೇಕು, ಅವ್ರ ಮತ್ತ ಮನ್ಸಿಗೆ ಕೆಡ್ಸ್ಕೊಂಡಾರು, ಇವ್ರ ಮನಸ್ ಕೆಡ್ಸ್ಕೊಂಡಾರು, ಅವ್ರ ಏನ್ ಅನ್ಕೊಂಡಾರು, ನಾಳೆ ಅವ್ರ ಮಾತ್ ಕೇಳಿಲ್ಲಂದ್ರ, ಅವ್ರ ನಮ್ ಮದ್ವಿ ಬರ್ಲಿಲ್ಲಂದ್ರ, ಅವ್ರೇನ್ರಿ ನಮ್ಮನ್ ಬಿಡ್ತಾರ, ಇವ್ರು ಬಿಡ್ತಾರ, ಇಂಥವೇನು ಇಂಥ ಮುಲಾಜಿಗೆ ಅವ್ರು ಹೋಗೋದಿಲ್ಲ, ಮುಲಾಜಿ ಹಿಡಿಯೋದಿಲ್ಲ ಅಂತ ಹೇಳ್ತಾರ ಬಾಬಾ. ಜರುರತ್ತೇ ಇರೋದಿಲ್ಲ. ಅವ್ರು ಎಕ್ದಮ್ ಆತ್ಮ ಸ್ವತಂತ್ರ ಇರ್ತಾರೆ, ಎಲ್ಲದ್ರಿಂದ ನ್ಯಾರ ಇರ್ತಾರ, ಬಾಬಾ ಪ್ಯಾರ ಇರ್ತಾರ, ಡ್ರಾಮಾದ ರಹಸ್ಯವನ್ನ ತಿಳ್ಕೊಂಡಿರ್ತಾರೆ. ಅಂಥವ್ರಿಗೇನೆ ರಹಸ್ಯಯುಕ್ತ ಆತ್ಮ ಅಂತ ಹೇಳಲಾಗ್ತದೆ. ಸ್ಲೋಗನ್ ಸೇವಾ ಸೆ ಜೋ ದುಆಯೇ ಮಿಲ್ತೆ ಹೇ ವ ದುಆಯೇ ಹಿ ತಂದುರುಸ್ತಿ ಕಾ ಆಧಾರ್ ಹೇ. ಬಾಬಾ ಹೇಳ್ತಾರೆ, ಸೇವೆಯ ಮೂಲಕ ಯಾವ ಆಶೀರ್ವಾದ ಸಿಗ್ತಾವೋ ಆ ಆಶೀರ್ವಾದವೇ ಆರೋಗ್ಯಕ್ಕೆ ಆಧಾರ ಆಗಿದೆ. ಸೇವಾ ಅಂದ್ರೆ ಯಾವುದು ಮೂಲ ಸ್ಥಿತಿಯಲ್ಲಿರುವಂತ ಆತ್ಮಸ್ಥಿತಿಯಲ್ಲಿ ಇದ್ದುಕೊಂಡು ಇರ್ತೀವಿ, ಅದರಿಂದ ಸತ್ಯ ಸೇವಾ ಆಗ್ತದ. ಅನೇಕ ಆತ್ಮಗಳಿಗೆ ಶುದ್ಧ ವೈಬ್ರೇಷನ್ ಹರಡ್ತದ. ಆ ಆತ್ಮಗಳಿಗೂ ಕೂಡ ತನ್ನ ಮೂಲ ಸ್ಥಿತಿಯನ್ನು ಹುಡುಕುವಂತ ಒಂದು ಹಂಬಲ ಶುರುವಾಗ್ತದ. ಅವರು ಮೂಲ ಸ್ಥಿತಿಗೆ ಬರ್ಲಿಕ್ಕೆ ಅವರು ಟ್ರೈ ಮಾಡ್ತಾರ. ಇದಕ್ಕಂತ ಸತ್ಯ ಸೇವಾ. ಇಂಥ ಸೇವೆಯಿಂದ ಏನ್ ಆಶೀರ್ವಾದ ಸಿಗ್ತದ, ಆ ಆಶೀರ್ವಾದ ನಿಮ್ಮ ಆರೋಗ್ಯಕ್ಕೆ ಆಧಾರ ಆಗಿದೆ. ಆರೋಗ್ಯ ಅಂದ್ರ ಹೆಲ್ದಿ ಮೈಂಡ್, ಹೆಲ್ದಿ ಥಾಟ್ಸ್, ಹೆಲ್ದಿ ಸಂಸ್ಕಾರಗಳು ಮತ್ತು ಹೆಲ್ದಿ ಬಾಡಿ ಆರೋಗ್ಯಕ್ಕೆ ಆಧಾರ ಆಗಿವೆ. ಅವ್ಯಕ್ತ ಇಶಾರೆ रूहानी रॉयल्टी और प्यूरिटी की पर्सनालिटी धारण करो. ಆತ್ಮೀಯ ರಾಯಲ್ಟಿ ಘನತೆಯನ್ನ, ಪವಿತ್ರತೆಯ ವ್ಯಕ್ತಿತ್ವವನ್ನ ಧಾರಣೆ ಮಾಡ್ಕೊಡ್ರಿ. जैसे स्थूल शरीर में विशेष श्वास चलना आवश्यक है, श्वास नहीं तो जीवन नहीं. ಹೆಂಗ್ ಸ್ಥೂಲ ಶರೀರದೊಳಗ ಶ್ವಾಸನೇ ಇಲ್ಲ, ಉಸಿರ ಇಲ್ಲ ಅಂದ್ರೆ ಹೆಂಗ? ಉಸಿರ್ ನಡೆಯೋದು ಬಹಳ ಅವಶ್ಯಕ ಅದ. ಉಸಿರಿಲ್ಲ ಅಂತಂದ್ರೆ ಏನ್ ಜೀವನನೇ ನಡೆಯೋದಿಲ್ಲ. ಉಸಿರ್ ನಿಂತ ಹೋದ್ರ ಪ್ರಾಣನೇ ಹೋಗ್ಬಿಡ್ತದ. ಐಸೆ ಬ್ರಾಹ್ಮಣ ಜೀವನ್ ಕಾ ಶ್ವಾಸ ಹೇ ಪವಿತ್ರತಾ. ಅಂಡರ್ಲೈನ್ ಬಾಬಾ ಹೇಳ್ತಾರೆ, ಬ್ರಾಹ್ಮಣ ಜೀವನದ ಶ್ವಾಸ ಏನಾಗಿದೆ? ಪವಿತ್ರತೆ. 21 ಜನ್ಮೋं की ಪ್ರಾರಬ್ಧ का ಆಧಾರ ಪವಿತ್ರತಾ ಹೇ. ಬ್ರಾಹ್ಮಣ ಜೀವನದ ಶ್ವಾಸ ಆಗಿದೆ ಪವಿತ್ರತೆ. 21 ಜನ್ಮಗಳ ಪ್ರಾರಬ್ಧಕ್ಕೆ ಆಧಾರ ಆಗಿದೆ ಪವಿತ್ರತೆ. ಬಹಳ ಜನ ಹೀಗ್ ತಿಳ್ಕೊತಾರ, ಪವಿತ್ರತೆ ಅಂದ್ರೆ ಬ್ರಹ್ಮಚರ್ಯ ಜೀವನ, ಪವಿತ್ರತೆ ಅಂದ್ರ ಬಿಳಿ ಬಟ್ಟೆ ಹಾಕೊಳ್ಳೋದು, ಕ್ಯಾವಿ ಬಟ್ಟೆ ಹಾಕೊಳ್ಳೋದು, ಪವಿತ್ರತೆ ಅಂತಂದ್ರ ಸಂಸಾರಿಕ ಮಕ್ಕಳಿಂದ ದೂರ ಇರೋದು ಅಂತ. ಅದು ಕೇವಲ ಬ್ರಹ್ಮಚರ್ಯ ಮಾತ್ರ. ಪವಿತ್ರತೆ ಅಂತಂದ್ರೆ ಈ ವಿಶ್ವ ನಾಟಕದಲ್ಲಿ ಏನೆಲ್ಲ ರೋಲ್ನ ಮೂಲಕ ನಡೀತಾ ಇದೆ, ನೋಡ್ತಾ ಇದ್ದೀನಿ, ಇದು ಯಾವುದು ನಾನಲ್ಲ. ಇದೆಲ್ಲದ್ರಿಂದ ನನ್ನ ಆತ್ಮ ಡಿಟ್ಯಾಚ್ ಆಗಿರುವಂತ ದೃಷ್ಟಿ, ಡಿಟ್ಯಾಚ್ ಆಗಿರುವಂತ ಏನು ಮನೋವೃತ್ತಿ ಇದೆ, ಭಾವನಾ ಇದೆ, ಇದಕ್ಕೆ ಸಂಪೂರ್ಣ ಪವಿತ್ರತೆ. ಇಂಥ ಪವಿತ್ರತೆ ಬ್ರಾಹ್ಮಣ ಜೀವನದ ಶ್ವಾಸ ಆಗಿದೆ, 21 ಜನ್ಮಗಳ ಪ್ರಾರಬ್ಧದ ಆಧಾರ ಆಗಿದೆ. ಆತ್ಮ और परमात्मा के मिलन का आधार पवित्र बुद्धि है. ಆತ್ಮ ಮತ್ತು ಪರಮಾತ್ಮನ ಮಿಲನದ ಆಧಾರವೂ ಕೂಡ ಪವಿತ್ರ ಬುದ್ಧಿಯಾಗಿದೆ. ಪವಿತ್ರ ಬುದ್ಧಿ ಅಂತಂದ್ರೆ ಇಲ್ಲಿವರೆಗೂ ನಾವು ಬುದ್ಧಿಯಲ್ಲಿ ತಿಳ್ಕೊಂಡಿದ್ವಿ ಇದು ಸತ್ಯ, ಈ ನಾಟಕ ಸತ್ಯ, ಇವರು ನಮ್ ಸಿಸ್ಟರ್, ಇವ್ರು ಬಹಳ ನನಗ್ ಪ್ರಿಯ, ಈ ವ್ಯಕ್ತಿ ನನ್ಗ್ ಬಹಳ ದ್ವೇಷಿ ಅಂತೇನ್ ತಿಳ್ಕೊಂಡಿದ್ವಿ ಅಲ್ಲ. ಬಾಬಾ ಹೇಳ್ತಾರೆ, ಇದು ಯಾವುದು, ಇದು ಸತ್ಯನೂ ಅಲ್ಲ, ಇದು ನಿಜನೂ ಅಲ್ಲ, ಇದು ಕೇವಲ ಕ್ಯಾರೆಕ್ಟರ್ ಆಗಿದೆ. ಸ್ವಚ್ಛ ಬುದ್ಧಿ ಅಂತ ಯಾವ್ದಕ್ ಹೇಳಾಗ್ತದೆ ಅಂತಂದ್ರೆ, ಯಾವ ಬುದ್ಧಿ ಬಾಬಾ ಇದು ಏನೆಲ್ಲ ನೀ ನಮಗ ಕ್ಯಾರೆಕ್ಟರ್ ಒಳಗೆ ಕೊಟ್ಟಿದೀಯಾ, ಇದೆಲ್ಲ ಡ್ರಾಮಾ ಇದೆ, ಇದು ನಿಮ್ದಿದೆ ಅಂತ ಅದನ್ನೆಲ್ಲ ಬಾಬಾಗ ಅರ್ಪಿಸಿ, ಬಾಬಾ ಕೇವಲ ನನಗ್ ನೀವು ಮಾತ್ರ ಇದೀರಂತ ತನ್ನ ಬುದ್ಧಿಯನ್ನ ಬಾಬಾಗೆ ಯಾರು ಸರೆಂಡರ್ ಮಾಡ್ತಾರೋ ಅಂತ ಬುದ್ಧಿ ಹೇಳಾಗ್ತದ ಪವಿತ್ರ ಬುದ್ಧಿ. ಈ ಪವಿತ್ರ ಬುದ್ಧಿಯಿಂದ ಮಾತ್ರ ಆತ್ಮ ಪರಮಾತ್ಮನ ಮಿಲನ ಆಗಕ ಸಾಧ್ಯ ಇದೆ. अंडरलाइन संगम युगी प्राप्तियों का आधार और भविष्य में पूज्य पद पाने का आधार पवित्रता है. संगम युगದಲ್ಲಿ ಎಲ್ಲಾ ಪ್ರಾಪ್ತಿ ಪರಮಾತ್ಮನಿಂದ, ಪರಮಾತ್ಮನ ನಾಲೆಜ್ ಇಂದ ಎಲ್ಲಾ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಆಧಾರನೂ ಪವಿತ್ರತೆಯಾಗಿದೆ. ಭವಿಷ್ಯದಲ್ಲಿ ಪೂಜ್ಯ ಪದವಿಯನ್ನ ಪ್ರಾಪ್ತ ಮಾಡ್ಕೊಳ್ಳೋಕೆ ಆಧಾರನೂ ಪವಿತ್ರತೆನೇ ಆಗಿದೆ. ಇಸ್ಲಿಯೇ ಪವಿತ್ರತಾ ಕಿ ಪರ್ಸನಾಲಿಟಿ ಕೋ ವರದಾನ್ ರೂಪ ಮೇ ಧಾರಣ ಕರೋ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಪವಿತ್ರತೆಯ ವ್ಯಕ್ತಿತ್ವವನ್ನ, ಘನತೆಯನ್ನ, ಈ ಒಂದು ಶ್ರೇಷ್ಠತೆಯನ್ನ ವರದಾನದ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳ್ರಿ. ಓಂ ಶಾಂತಿ.